चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रीकमलद्वन्द्वं तापत्रयनिवारकं शान्तेकपदं देवं सिद्धारूढमहं भजे सिद्धारूढमहं भजे। ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ಶರಣೆಂದು ಶಂಕರ ಭಗವತ್ಪಾದರು ಅದ್ವೈತ ಪರಮಾಚಾರ್ಯರಾಗಿರುವಂತಹ ಮಹಾನುಭಾವರು ಮುಮುಕ್ಷುಗಳಿಗೆ ಕಲ್ಯಾಣಾರ್ಥಕ್ಕಾಗಿ ವಿಚಾರಕ್ಕೆ ಮೂಲ ಕಾರಣವಾದ ವಿವೇಕ ಚೂಡಾಮಣಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಯಾವುದೇ ಕಾರ್ಯಸಿದ್ಧಿ ಆಗಬೇಕಾದ್ರೆ ಅದಕ್ಕೆ 4 ಅವಶ್ಯಕತೆ ಇರ್ತಾವೆ. ಸಾಧಕ ಇರ್ತಾನೆ, ಸಾಧನೆ ಇರ್ತದೆ, ಲಕ್ಷ್ಯ ಇರ್ತದೆ, ಆಮೇಲೆ ಅವನಿಗೆ ಅದು ಪ್ರಾಪ್ತಿಯಾಗ. ಜಗತ್ತಿನಲ್ಲಿ ಒಂದರ ಪ್ರಾಪ್ತಿಗಾಗಿ ಇನ್ನೊಂದರ ತ್ಯಾಗ ಬಹಳ ಜರೂರಿ ಇರ್ತದೆ. ಧನದ ತ್ಯಾಗಕ್ಕಾಗಿ ಸಮಸ್ತ ಬಾಹ್ಯ ಸುಖಗಳನ್ನು ಹೇಗೆ ತ್ಯಾಗ ಮಾಡ್ತಾನೆ ಒಬ್ಬ ಮನುಷ್ಯ, ಅದರಂತೆ ಒಂದರ ರಾಗ ಇನ್ನೊಂದರ ವಿರಾಗ. ಆ ವಿರಾಗದಿಂದನೇ ಮನುಷ್ಯನಿಗೆ ಇಚ್ಛಿತ ವಸ್ತುವಿನ ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಮಹಾನುಭಾವರು ಒಂದು ಸತ್ಯವನ್ನು ಬ್ರಹ್ಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದ್ದರೆ ಕೆಲವೊಂದು ಮನುಷ್ಯನಿಗೆ ಅನಿವಾರ್ಯವಾದ ಸಾಧನೆಗಳನ್ನು ಮಾಡಬೇಕಾಗ್ತದೆ. ಅವು ಮಾಡದೇ ಇದ್ದ ಅಂದರೆ ಅವನಿಗೆ ಲಭ್ಯ ಆಗುವುದಿಲ್ಲ. ಎಲ್ಲಕ್ಕಿಂತ ಮೊದಲು ಏನು ಪ್ರಾಪ್ತಿ ಮಾಡ್ಕೋಬೇಕಂತ ಯಾವ ಊರಿಗೆ ಹೋಗೋದು ಗೊತ್ತೇ ಇಲ್ಲ ಅಂದರೆ ದಾರಿ ಪ್ರಶ್ನೆನೇ ಬರೋಂಗಿಲ್ಲ. ಅದಕ್ಕೆ ಮೋಕ್ಷವನ್ನು ಪಡೆಯಬೇಕು ಅಂತ ನಿನ್ನ ಲಕ್ಷ್ಯ ಇತ್ತು ಅಂದರೆ ಅದಕ್ಕೆ ಆತ ಏನು ಮಾಡಬೇಕು ಅಂದರೆ ಮೊದಲ ವಿಚಾರ ಮಾಡಬೇಕು. ವಿಚಾರ ಮಾಡಿದ ಅಂದರೆ ಅವನಿಗೆ ದಾರಿ ಸಿಗ್ತದೆ. ದಾರಿ ಸಿಗ್ತಂದ್ರೆ ಪ್ರಯತ್ನ ಮಾಡ್ತಾನೆ. ತಾನು ಮಾಡುವ ಪ್ರಯತ್ನದಲ್ಲಿ ನಿಷ್ಠೆ ಇರ್ತದೆ. ನಿಷ್ಠೆ ಇತ್ತು ಅಂತ ಕೇಳಿದ್ರೆ ಫಲಪ್ರಾಪ್ತಿ ಆಗ್ತದೆ. ಅದಕ್ಕೆ ಅವರು ಶಾಸ್ತ್ರದಲ್ಲಿ ಮನುಷ್ಯನಿಗೆ ಮುಕ್ತಿಗೆ ಕೆಲವೊಂದು ಸಾಧನಗಳನ್ನು ಹೇಳಿದರು. ಏನು ಅಂತ ಕೇಳಿದರೆ ವೈರಾಗ್ಯಾದಿ ಸಾಧನೆಗಳು. ಎಷ್ಟನೇ ಶ್ಲೋಕ ಹೇಳಿದ್ರಿ? 77 ಹೇಳೋಕೆ ಮುಮುಕ್ಷುತ. ಅದಕ್ಕೆ ಶಮಾಧಮ ಶ್ರದ್ಧಾ ಸಮಾಧಾನವನ್ನು ಹೇಳಿ ಏನಪ್ಪ ಅಂತ ಕೇಳಿದರೆ ಬ್ರಹ್ಮದಲ್ಲಿ ಲಕ್ಷ್ಯದಲ್ಲಿ ಮನಸ್ಸು ವಿಚಲಿತವಾಗದೆ ಅನ್ಯವನ್ನು ಚಿಂತಿಸದೆ ಅದು ಸ್ಥಾನವಾಗಿ ಇದ್ದರೆ ನಿವಾತ ದೀಪವ ಚಿತ್ತಂ ಅದು ಇತ್ತು ಅಂತ ಕೇಳಿದರೆ ಅಳಗಾಡಲಾರ್ದೈತ ಸಮಾಧಾನ ಅಂತ. ಸಮಾಧಾನ ಇಲ್ಲದ ಮನುಷ್ಯ ಕೇಳಂಗೂ ಇಲ್ಲ, ಹೇಳಂಗೂ ಇಲ್ಲ, ಹೇಳ್ಬಿಡಂಗೂ ಇಲ್ಲ, ಕೇಳ್ಬಿಡಂಗೂ ಇಲ್ಲ. ಹೇಳಕತ್ರ ಮಾತಾಡೋಕೆ ಚಾಲು ಮಾಡ್ತಾನೆ, ಕೇಳಂದ್ರೆ ಮಾತಾಡ್ತಾನೆ, ಮಾತಾಡಂದ್ರೆ ಹೇಳಂತ. ಅಂಥ ಮನುಷ್ಯನಿಗೆ ಏನು ಹಾಕೋದು? ಯಾವುದೂ ಆಗಿಲ್ಲ. ಅದಕ್ಕೆ ಅಂತಾರೆ ಅವರು ಸಮಾಧಾನದಿಂದ ಹೇಳು, ಸಮಾಧಾನದಿಂದ ಕೇಳು, ಸಮಾಧಾನದ ವಿಚಾರ ಮಾಡು. ಮಾಡಿದ ಅಂದರೆ ಮುಂದಿಂದೆಲ್ಲ ಆಗ್ತದೆ. ಆ ಸಮಾಧಾನ
ಬಂತು ಅಂದ್ರೆ ಆತ ಏನಪ್ಪ ಅಂತ ಕೇಳಿದ್ರೆ ಮುಮುಕ್ಷು ಆಗ್ತಾನೆ. ಮೋಕ್ತುಂ ಇಚ್ಛು ಮುಮುಕ್ಷು, ಸರ್ವ ಬಂಧಗಳಿಂದ ಬಿಡುಗಡೆ ಇಚ್ಛೆ ಉಳ್ಳವನಿಗೆ ಮುಮುಕ್ಷು ಅಂತ. ಸರ್ವಬಂಧ ಅಂದರೆ ಏನು? ಮುಖ್ಯ ಬಂಧ ಯಾವುದು, ಅಮುಖ್ಯ ಬಂಧ ಯಾವುದು? ಮುಖ್ಯ ಬಂಧ ಏನು ಅಂದ್ರೆ ತನ್ನನ್ನು ತಾನು ಮರೆತು ಈ ದೇಹವು ನಾನೆಂದು ತಿಳಿದುಕೊಂಡದ್ದು, ಇದು ಮುಖ್ಯ ಬಂಧನ. ಈ ದೇಹದ ಇಂದ್ರಿಯಗಳಿಗೆ ಬೇಕಾಗಿ ಇನ್ನೊಂದರ ಬಂಧನದಾಗ ಬೀಳ್ತೇವೆ ನಾವು. ರೂಪ, ಶಬ್ದ, ಸ್ಪರ್ಶ ಬಂಧನದೊಳಗೆ ಬೀಳ್ತೇವೆ. ಅದಕ್ಕೆ ಮೂಲ ಬಂಧ, ಮೂಲ ಕಾರಣ ಯಾವುದು ಅಂದ್ರೆ ತನ್ನ ತಾ ಮರೆತದ್ದು, ದೇಹದಲ್ಲಿ ಬೆರೆತದ್ದು, ಇದು ಮೂಲ ಅದ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಈ ಈ ಈ ಮೂಲ ಹೋಯಿತು ಅಂದ್ರೆ ಅಲ್ಲಿ ಹೋಗ್ತದೆ. ಬಡ್ಡಿ ಇದ್ದರೆ ಶಾಖ ಇರ್ತಾವೆ, ಬಡ್ಡಿನೇ ಇಲ್ಲ ಅಂದ್ರೆ ಶಾಖ ಎಲ್ಲಿರ್ತಾವೆ? ಇರಂಗಿಲ್ಲ. ಅದಕ್ಕೆ ಅವ್ರು ಏನಪ್ಪ ಅಂತ ಕೇಳಿದರೆ ಆ ಮನುಷ್ಯ ಅಜ್ಞಾನವೇ ಮೊದಲು ಮಾಡಿಕೊಂಡು ಅಥವಾ ಜನ್ಮವೇ ಮೊದಲು ಮಾಡಿಕೊಂಡು ಮರಣ ಪರ್ಯಂತರವಾಗಿ ಬರ್ತಕ್ಕಂಥ ಸಮಸ್ತ ದುಃಖಗಳಿಂದ ದೂರ ಹೆಂಗಾದ್ರೆ ಆಗ್ತೀನಿ ಅನ್ನತಕ್ಕಂಥ ಏನು ವಿವೇಕ ಉತ್ಪನ್ನ ಆಗ್ತದೆ. ಇದು ಆತ್ಮ ಪರಮಾತ್ಮ ಸುಖ ಅದರಂತ ಗೊತ್ತಾಯಿತು ವೈರಾಗ್ಯದಿಂದ. ಮತ್ತು ಧನದಿಂದ ಸುಖ ಅಂತ ಎಲ್ಲರಿಗೂ ಗೊತ್ತದ, ಪ್ರಯತ್ನ ಮಾಡಬೇಕಲ್ಲ. ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ ಎಲ್ಲರಿಗೂ ಗೊತ್ತದ, ಹಾಗೆ ಕೂತಾರ. ಅದಕ್ಕಂತ ಇಚ್ಛಾ ಉತ್ಪನ್ನ ಆಗಬೇಕು. ಇಚ್ಛಾ ಆಯಿತು ಅಂದರೆ ಏನಾರೇ ಮಾಡ್ತಾನೆ, ಸುಮ್ಮನೆ ನಾವು. ಹಸಿವು ಆಯಿತು ಅಂದರೆ ಮಾಡ್ಕೊಂಡ್ರೆ ಉಣ್ತಾನೆ, ಬೇಡ್ಕೊಂಡ್ರೆ ಉಣ್ತಾನೆ. ಹಸಿವಿನೇ ಆಗಲಿ ಅಂದರೆ ಮಾಡೋಂಗಿಲ್ಲ, ಬೇಡ. ಆಗ ಮನುಷ್ಯನಿಗೆ ಇದು ಇಚ್ಛೆ ಭಾಳ ಅವಶ್ಯಕತೆ. ಇಚ್ಛೆ ಆಯಿತು ಅಂದರೆ ಅವನಿಗೆ ಮೋಕ್ತುಂ ಇಚ್ಛು ಮುಮುಕ್ಷು. ಅದನ್ನು ಹೇಳ್ತಾರೆ. ಏನು ಇದು ಕೆಟ್ಟದ, ಇದು ಚಲೋ ಅಂತ ಗೊತ್ತಾಯಿತು ಅಂದರೆ ಚಲೋ ಅಂದ್ರೆ ಇಚ್ಛೆ ಮಾಡ್ತಾನೆ. ಅದಕ್ಕೆ ಅಹಂಕಾರಿ ಆದಿ ದೇಹಾಂತಾನ್ ಅಜ್ಞಾನ ಕಲ್ಪಿತಾನ್ ಬಂಧಾನ್. ಏನೇನು ಅಜ್ಞಾನ ಕಲ್ಪಿತ ಏನಾಗ್ಯವ? ಅಹಂಕಾರಾದಿ ದೇಹಾಂತಾನ್. ಅಹಂಕಾರ ಮೊದಲು ಮಾಡಿಕೊಂಡು ಶರೀರ ತಕ್ಕ ಎಲ್ಲದ್ರಾಗ ನಾನು ನೋಡ್ತೀನಿ, ನಾ ಕೇಳ್ತೀನಿ, ನಾ ಮಾಡ್ತೀನಿ, ನನಗೇ ತಿಳಿದ, ನಾನೇ ತಿಳಿದೀನಿ, ನಾನೇ ಶಾಣೆ, ಇವೆಲ್ಲ ನಾ ಏನದ. ಇದಕ್ಕೆ ಅಹಂಕಾರಾದಿ ಏನಪ್ಪ ಅಂದ್ರೆ ದೇಹಾಂತ. ಅದು ನಂಬರ್ 1 ಹಿಡ್ಕೊಂಡು ನಂಬರ್ ಕಡಿತಕ್ಕ ಎಲ್ಲ ನಾನೇ, ಅಷ್ಟು ನಾನೇ ನೋಡೋಣ, ಕೇಳೋಣ, ಮಾಡೋಣ, ಹೋಗೋಣ, ತಿಳಿದವನ ಏನಪ್ಪ ಇದು ಅಹಂಕಾರ. ಇದು ಏನದಪ್ಪ ಅಂತನ ಕಲ್ಪಿತಾನ್ ಬಂಧ. ಹಂಗಾರೆ ದೇಹ ಮೊದಲುಕೊಂಡು ಅಹಂಕಾರವರೆಗೆ ನಾನು ನಂದು ಅಂತ ಏನು ಸಿಕ್ಕೊಂಡು ಬಿದ್ದಿದೆಯಲ್ಲ, ಇದು ಏನಪ್ಪ ಅಂದರೆ ಹೇಗದ? ಕಲ್ಪಿತ ಅದ. ಬಂಧನ ಅಂದರೆ ಏನು? ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಅಡ್ಡ ಬರುವ ಬಂಧ ಅಂತ. ನಡೆಯೋರಿಗೆ ಕಾಲು ಕಟ್ಟಿದ್ರು ಬಂಧ, ನೋಡೋರಿಗೆ ಕಣ್ಣು ಮುಂದೊಂದು ಅರಿವಿ ಹಿಡಿದ್ರು ಬಂಧ, ಕೇಳೋರಿಗೆ ಕಿವಿಯನ್ನು ನನ್ನ ಇಚ್ಛೆಯನ್ನು ಮಾಡಿಬಿಡಲ್ಲ, ಕೇಳಿಬಿಡೋಂಗಿಲ್ಲ, ನೋಡ್ಬಿಡೋಂಗಿಲ್ಲ, ಏನು ಇದು ಸಕ್ಕರೆಯವ್ರ ಕಾಲಾಗ ಅಂತಾರಲ್ಲ. ನನ್ನ ಅಪೇಕ್ಷೆಯನ್ನು ಮಾಡಿಕೊಡಂಗಿಲ್ಲ, ನಾನು ಏನು ಮಾಡ್ಬೇಕಂತ ಅವ್ರು ಪ್ರತಿಬಂಧಕ. ಅದಕ್ಕೆ ಆನಂದಕ್ಕೆ ಮುಕ್ತಿಗೆ ಇವು ಪ್ರತಿಬಂಧಕ ಅದಾವ. ಯಾವ್ಯಾವು ಶಾಸ್ತ್ರ ಹೇಳಿದ್ರಪ್ಪ ಅಂತ ಕೇಳಿದರೆ ಅಹಂಕಾರಾದಿ ದೇಹಾಂತಾನ್. ಅಹಂಕಾರ ಮೊದಲು ಮಾಡಿಕೊಂಡು ಕೆಳಗೆ ಮ್ಯಾಲಿನ ಕೆಳಗಿನ ದೇಹದಿಂದ ಅಹಂಕಾರ. ಅನುಲೋಮ ವಿಲೋಮ ಅಂತಂತಾರಲ್ಲ. ನೀವು ಮ್ಯಾಲಿಂದ ಕೆಳಗಡೆ ಬರ್ರಿ, ಕೆಳಗಿನ ಮ್ಯಾಲೆ ಹಂಗೆ ನಿಮ್ಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡಿರಿ. ಒಟ್ಟು ನಿಮಗೆ ಬಿಟ್ಟರೆ ಅವ್ರು ಮೊದಲ ದೇಹ ಚಾಲು ಮಾಡಿರಿ. ಇಲ್ರಿ ಅದು ನಾನಿಂದ ನಾನಿಂದ ಚಾಲು ಮಾಡಿರಿ, ಯಾರು ಬೇಡ ಅಂತ.
ದೇಹಾದಿ ಅಹಂಕಾರ, ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿರ್ತಕ್ಕಂಥ ಬಂಧನ. ಬಂಧನ ಅಂದ್ರೆ ತಾದಾತ್ಮ ಬುದ್ಧಿ. ಬಂಧನೇನು? ತಾದಾತ್ಮ. ಕಣ್ಣು ನೋಡಿದ್ರೆ ನಾ ನೋಡೀನಿ, ಕಿವಿ ಕೇಳಿದ್ರೆ ನಾ ಕೇಳೀನಿ, ನಾಲಿಗೆ ತಿಂದ್ರೆ ನಾ ತಿಂದು, ಇದು ಬದ್ನಾಥಿ ಇತಿ ಬಂಧ. ಅದನ್ನು ಕಟ್ಟಿ ಹಾಕ್ಯಾರ. ಕಟ್ಟಿ ಸುಮ್ಮ ಹಂಗೆ ಹಿಂಗೆ ಇದ್ರೆ ಬಿಡ್ರು, ಸರಪಳಿ ಇದ್ರೆ ಬಿಡಿಸ್ಕೊಂಡು ಭಾಳ ಕಟ್ಟಿ ಹೇಳಿ ನೋಡ್ರಿ. ಅವೇನು ಹಾಗಿದ್ರೆ ಕತ್ತರಿಸ್ಕೊಂಡು ಮಾಡಬೇಕು, ಸರಪಳಿ ಇದ್ರೆ ಅದಕ್ಕೆ ಇವು ಸಣ್ಣ ಪಾಣ್ಬಳ ಕುರಿ ಪರಿಗೆ ಹಾಕಿ ಕಟ್ತಾರೆ, ಆನೆಗೆ ಸರಪಳಿ ಕಟ್ತಾವೆ. ಹೌದಲ್ರಿ? ಈ ಕುರಿಗೆ ಸರಪಳಿ ತಗೋತಾರೆ, ಸರಪಳಿ ಕೊಳ್ಳಿ ಹಾಕಿದ್ರೆ ಸತ್ಯ ಹೋಗ್ತಾರೆ. ಅದು ಆನೆಗೆ ಸರಪಳಿ ಹಾಕ್ತಾರೆ. ಇದು ಅಹಂಕಾರ ಆನೆ ಇದ್ದಂಗೆ ಅದ ರೀ, ಆನೆ ಇದ್ದಂಗೆ ಅದ. ಸಾಣದಲ್ಲಿ ಭಾಳ ಭಯಂಕರ. ಇದನ್ನು ಬಿಡಿಸ್ಕೊಳ್ಳೋದು ಹಗ್ಗ ಆದರೆ ಹೆಂಗಾರು ಬಿಡಿಸೋ, ಸರಪಳಿ ಹಾಕಿದ್ರೆ ಬಿಡಿಸ್ಕೊಳ್ಳೋದು ಭಾಳ ಕಠಿಣ. ಆ ಸರಪಳಿ ಕಡಿಬೇಕು ಅಂದ್ರೆ ಭಾರಿ ಇದು ಬೇಕ್ರಿ. ಅದಕ್ಕೆ ವಜ್ರದ್ದು ಅದಕ್ಕೆ ಇದ್ರ ಕತ್ತರಿಸಂಗಿಲ್ಲ. ಅದಕ್ಕೆ ಅಂಥವರು ಬಂಧನ. ಈ ಬಂಧ, ಈ ಸರಪಳಿ ತಯಾರು ಹೆಂಗೈತೆ ರೀ? ಅವ್ರು ಹೇಳಿದ್ರು ಅಜ್ಞಾನ ಕಲ್ಪಿತ. ಅಜ್ಞಾನ ಕಲ್ಪಿತ ಬಂಧ. ಏನದು? ದೇಹವು ಅಹಂಕಾರವು ಇವು ನಮ್ಮನ್ನು ಬಂದ್ ಮಾಡ್ಯಾವ. ಇವೆಲ್ಲ ಹೆಂಗದವ? ಅಜ್ಞಾನ ಕಲ್ಪಿತ. ಶರೀರ ಶಬ್ದ ಹೇಳ್ರು ಅಜ್ಞಾನೇನ ಉತ್ಪನ್ನ ಇಲ್ಲ. ಅಜ್ಞಾನದ ಉತ್ಪನ್ನ ಆಗಿಲ್ಲ ಅಂತ ಹೇಳಿ ಅವರು ಕಲ್ಪಿತ ಆಗ್ಯಾವಂತ. ಎಷ್ಟು ಚಂದ ಶಬ್ದ ಇಟ್ಟರು ಅವರು. ಅಜ್ಞಾನೇನ ನಿರ್ಮಿತಾನ್. ಹೌದಲ್ಲ? ಬರ್ತಿತ್ತು ಉತ್ಪನ್ನಾನ್ ಇಲ್ಲ. ಅದರ ಶಾಣೆ ಅದ್ರಾಗ ತಿಳ್ಕೋರಿ ಅಂತ ಹೆಚ್ಚು ಹೇಳೋದು ಜರುರತ್ತಿನ ಶಾಣೆ ಇತ್ತು. ಕಲ್ಪಿತಾನ್ ಹೇಗೆ? ಕಲ್ಪಿತ ಸ್ವಪ್ನ, ಕಲ್ಪಿತ ಸರ್ಪ, ಕಲ್ಪಿತ ರಜತ, ಇವೇನದ ಕಲ್ಪಿತ. ಇವು ಲಿಪಿಯಲ್ಲಿ ಇವು ಕಲ್ಪಿತ ಅದಾವೆ. ಲಿಪಿ ಅಂದ್ರೆ ಬರೆದದ್ದು. ಇವು ಇಲ್ಲ ಹಾಗೆ ಸೋಮ ಏನು ಲಿಪಿ ಇಲ್ಲ, ಪಪ್ಪಿ ಇಲ್ಲ, ಬರೀ ಹಾಗೆ ಅದ ನೋಡ್ರಿ. ಈ ಲಮಾಣಿ ಭಾಷೆಗೆ ಲಿಪಿನೇ ಇಲ್ಲ, ಕಲ್ಪಿತ ಅದು. ಅದಕ್ಕೆ ಲಿಪಿ ಇಲ್ಲ, ಅದ ಲಿಪಿ ಇಲ್ಲ. ಅದು ಏನು ಮಾತಾಡ್ತಾರೋ ಕೊಂಡ್ಕೊಂಡು ಮಾತಾಡ್ತಾರೋ ಅವರಿಗೆ ತಿಳಿದು ಮಾತಾಡ್ತಾರೆ, ತಿಳಿಯಂಗಿಲ್ಲ. ಹಾಗೆ ಇವು ಬಂಧ ಏನದವ, ಇವು ಕಲ್ಪಿತಾನ್ ಬಂಧ. ಇವು ಕೇವಲ ನೀನು ತಿಳ್ಕೊಂಡಿದ್ದಿ. ಅದಲ್ಲ, ಯಾವ ವಸ್ತು ನನಗೆ ಬೇಡ ಅಂತ ಬಜಾರ್ಗೆ ಹೋಗ್ತೀರಿ, ತೋಳೋರು 8 ಮಂದಿ ಅದಾರ ರೀ. 8 ಮಂದಿ ಅದಾರ. ಅವರು ಚಿನ್ಮಯ ಸ್ವಾಮಿಗಳು ಪ್ರವಚನ ಹೇಳ್ತಿರು, ಇಫ್ ಯು ವಾಂಟ್ ಟು ಗೆಟ್ ಔಟ್ ಯುವರ್ ಲೆಡಿ, ಜಸ್ಟ್ ನೋ ಇನ್ ಹಿಯರ್ ಯು ಆರ್ ಪ್ರೇಯಿಂಗ್ ಟು ಇನ್ ಫ್ರಂಟ್ ಆಫ್ ದ ಗಾಡ್, ಹೇ ಭಗವಾನ್, ಇನ್ ಎನಿ ವೇ ಐ ವಾಂಟ್ ಟು ಗೆಟ್ ಔಟ್ ಹರ್. ಹೇ ಪರಮಾತ್ಮ, ನನಗೆ ಸಾಕಾಗಿದೆ ಈ ಕಾಲಾಗ, ಈಕೆ ಹೋದ್ರೆ ಸಾಕಂತ ಇವ ಅಂತಿರ್ತಾನೆ. ಮತ್ತೊಬ್ಬ ಬಂದು ನಿಂತಿರ್ತಾನೆ, ಹೇ ದೇವರ ಯಾಕೆ ನಮ್ಮ ಮನೆಗೆ ಬಂದರೆ ಚಲೋ ಅಂತ. ನೀ ಸಾಕು ಒದಿತದಂತ ಆಕಳ ಮಾರಕ್ಕೆ ಹೋಗ್ತಿ, ಬಜಾರ್ದಾಗ 8 ಮಂದಿ ಅದ್ರ ತೊಗೊಳೋರು. ಅಲ್ಲಿ ಒಬ್ಬರಲ್ಲ, ಮಾರ ಒಬ್ಬ, ತೊಗೊಳೋರು ಸೃಷ್ಟಿ ಅದ್ರಿ. ಇದು ಭಾಳ ವಿಚಿತ್ರದಂಥವ್ರು. ಯಾಕೆ? ಕಲ್ಪಿತ. ಸುಖ ದುಃಖಗಳನ್ನು, ಬೇಕು ಬೇಡಗಳನ್ನು, ಮಿತ್ರ ವೈರಿಗಳನ್ನು ನೀ ಕಲ್ಪನೆ ಮಾಡಿದಿ. ಅದಕ್ಕೆ ಕಲ್ಪಿತಾನ್ ಬಂಧಾನ್. ಬಂಧ ಕಲ್ಪಿತ. ಹೆಣ್ಣು ಬಂಧ ದುಃಖ ಕೊಡ್ತದೆ. ಮತ್ತು ಯಾಜ್ಞವಲ್ಕ್ಯರಿ ಸತಿ ನೀನೇ ಸುಕೃತಿ ಪೇಳುವೆನು ಕೇಳು, ನಿನ್ನಂತೆ ಪುಣ್ಯ ಗೈದವರುಂಟೆ, ಭಾಗ್ಯ ಗೈದವರುಂಟೆ. ಏನಂತೀರಿ? ಹೆಂಗಂತೀರಿ? ಮುಗಿತದ ಭರ್ತುವರೆ ಬಿಟ್ಟು ಓಡಾಯ್ತು. ಸಾಕು ಯಪ್ಪ, ಇಂಥ ಹೆಣ್ಮಗಳ ನಾನು ನೋಡಿಲ್ಲ ಯಪ್ಪ. ಹೆಂಗದ್ರಿ? ಕಲ್ಪಿತ ಅನ್ನೋದು.
ಅದಕ್ಕೆ ಅಂತಾರೆ ಅವ್ರೇನಪ್ಪ ಅಂತ ಕೇಳಿದರೆ, ಇವು ಅಜ್ಞಾನ ಕಲ್ಪಿತಾನ್ ಬಂಧಾನ್, ಯಾವು ಅಹಂಕಾರಾದೀನ್ ಏನು ಮಾಡು, ಅವು ಬಿಟ್ಟು ಜಗತ್ತು ಯಾರಿಗೆ ಬಂಧನ ಮಾಡಿಲ್ಲ, ಯಾರಿಗೆ ಮುಕ್ತ ಮಾಡ, ನೀನೇ ಮಾಡ್ಕೊಂಡಿದ್ದಿ. ನೀನು ಮಾಡ್ಕೊಳ್ಳೋದು ನೀನೇ ಪಥ್ಯ ಬಿಟ್ಟು ಜಡ್ ಬಂದದ ಪಥ್ಯ ಮಾಡು. ಜಡ್ ಯಾರು ತಂದು ಕೊಟ್ಟಾನು? ತಿನ್ನಬಾರ್ದು ತಿಂದು, ಕುಡಿಬಾರ್ದು ಕುಡ್ದು ಜಡ್ಡಿಗೆ ಬಂದಿದ್ದಿ. ನಿನ್ನ ಮನೆ ಕುಡಿದು ತಿನ್ನೋದೇ ತಿನ್ನು, ಹೌದಾ? ಆರಾಮಾಗ್ತದೆ. ಅದಕ್ಕಂತಾರೆ ಅವರು ಏನು ಅಹಂಕಾರ, ದೇಹ ಇವೆಲ್ಲ ಬಂಧದವು. ಯಾಕೆ? ಇವುದರಲ್ಲಿ ಅಹಮತ್ವ ಮಮತ್ವ ಮಾಡುವುದರಿಂದ. ಮಾಡ್ಯಾರ್ಯಾರು? ನೀ, ಹೌದಾ? ಯಾವಾಗ ಮಾಡಿದಿ? ಹುಟ್ಟೋದ ಮ್ಯಾಲೆ. ಹೆಣ್ತಿಯನ್ನು ಮೊದಲೇ ಕೂಡೇ ಹುಟ್ಟಿರಿ, ನೀನೇ ಆಕೆ ಹೆಣ್ತಿ ಅಂತ ಕಲ್ಪನೆ ಮಾಡಿದಿ. ಇದೇ ಈ ಮನೆ ನಂದು ಕಲ್ಪನೆ ಮಾಡಿದಿ. ನೀನೇ ಇದಕ್ಕೆ ಕಲ್ಪನೆ ಮಾಡಿದಿ, ಶರೀರ ಅಂತ ಕಲ್ಪನೆ ಮಾಡಿದಿ. ನೀ ಮಾಡಿ ಕಲ್ಪನೆ ಮಾಡಿದ ಕಲ್ಪಿತಾನ್ ಬಂಧ. ಏನಪ್ಪ ಅಂತ ಕೇಳಿದರೆ ಅವು ಬಿಡಬೇಕು. ಅದಕ್ಕೆ ಸ್ವಸ್ವರೂಪ ಅವಬೋಧೇನ ಮುಕ್ತುಂ ಇಚ್ಛಾ. ಸ್ವಸ್ವರೂಪ, ಸ್ವ ತನ್ನ ಸ್ವರೂಪ ಏನು? ಸಚ್ಚಿದಾನಂದ. ನನ್ನ ಸ್ವರೂಪ ಸಚ್ಚಿದಾನಂದ. ಉಳುಕಿದ ಹಂಗೆ ಅಸತ್ತು, ಜಡ, ದುಃಖ, ಖಂಡಿತ ಅದಾವು, ಅನಿತ್ಯ ಅದಾವು. ನಿನಗೆ ಅವಕ್ಕೆ ನೀ ಅಸತ್ತಕ್ಕೆ ಸತ್ ಅಂದಿ, ಅಚಿತ್ತಕ್ಕೆ ಚಿತ್ ಅಂದಿ, ದುಃಖಕ್ಕೆ ಆನಂದ ಅಂದಿ. ಯಾರು? ನೀನೇ ಮಾಡಿ. ಈ ಜಾಮೂನದ ಸುಖ ಅಂತ ನೀ ಮಾಡಿದೆಯೇನು? ಜಾಮೂನ ಮಾಡ್ಯಾರ, ನೀನೇ ಮಾಡಿದಿ. ಇಲ್ಲಿ ತಕ್ಕ ಗೊತ್ತಂದ್ರೆ ಅಯ್ಯಪ್ಪ ಅದರಂಥದ ಕೆಟ್ಟ ಯಾವುದೂ ಇಲ್ಲರಿ ನನಗೆ, ಸಕ್ಕರೆ ರೋಗ ರೀ, ನೀನೇ ಕಲ್ಪನೆ ಮಾಡಿದ. ಅವು ಏನೂ ಮಾಡಿಲ್ಲ ಪಾಪ, ಸುಮ್ಮ ಅದಾವ. ಹಾಂ, ಏನಿಲ್ಲ. ಆಡಲಿ ಕುಂತಿದ್ದೇವೆ ಅಂದಮೇಲೆ ನಾಟಕ ಕಂಪ್ನಿಯಾಗ ಆಡ್ತಾರೆ ಅವರು, ನಾಟಕ ದೀಪ. ಈ ಬಹುಮಾನ ಕೊಡೋಕೆ ಹೋಗಬೇಡ, ಸಮಸ್ಯೆ ಇದೆ. ಅದು ಬಹುಮಾನ ಕೊಟ್ಟು ಅಂದರೆ ಇಲ್ಲೇ ಅಲ್ಲ, ಅವ್ರು ನಿಮ್ಮ ಮನೆ ತನಕ ಬರ್ತಾರೆ. ಚಂದ ಪಾಠ ಮಾಡೋದು, ಭಾಳ ಚಲೋ ಮಾಡೋದು ಅನ್ಕೋ ತಿರುಗಾಡ್ತೀನಿ. ಸಮಸ್ಯೆ ಇದೆ. ಅದು ಇದು ಜಗತ್ತ ನಾಟಕ ಅದ. ಅನು ಸುಮಾರು ಅನ್ಬೇಡ ನೋಡು, ಕ್ಯಾಟ ಸುಮಾರು ಅನ್ಬೇಡ ನೋಡು. ಒನ್ ಸಮೋರು ಸುಮಾರು ಎರಡೂ ಬೇಡ, ಸುಮಾರು ಬೇಡ, ಒನ್ ಸಮೋರು ಬೇಡ. ನೋಡಿದೆ ಚಲೋ ಇಲ್ಲ, ಚಂದ ಮಾಡಿರಿ. ನಮಗೇನು ಹರಿಶ್ಚಂದ್ರನಾಗ ಆಗೋದದ? ನಮ್ಗೆ ಆಗೋದಿಲ್ಲ. ಸುಮ್ಮನೆ ಕೆಲಸ ಯಾಕೆ ವಿಚಾರ ಮಾಡೋಕ್ಕದನ್ನು? ನಾವು ನಮ್ಮಂಗೆ ಹರಿಶ್ಚಂದ್ರನಂಗೆ ಏನು ತೊಗೊಂಡು ಮಾಡೋದು? ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗಿದ್ದೇವಪ್ಪ. ನಾವೇನು ಹರಿಶ್ಚಂದ್ರನಾಗವಲ್ಲ, ನಾವೇನು ವಿಶ್ವಾಮಿತ್ರನಾಗವಲ್ಲ. ಏನೋ ಸುಮ್ಮನೆ ಟೈಮ್ ಪಾಸಕ್ಕೆ ಹೋಗಿದ್ದೇವೆ ನೋಡೋಕ್ಕೆ. ಹಾಂ, ಎಷ್ಟೋ ಮಂದಿ ನೋಡ್ರಿ, ಯಾರೂ ಹಾಗಿಲ್ಲ. ಎಲ್ಲರೂ ಕೂಡ ವಿಠ್ಠಲ, ಪಾಂಡುರಂಗ, ತುಕಾರಾಮ್ ನೋಡ್ಯಾರ. ಯಾವ ಒಬ್ಬರೇ ಹೇಗೇನೆ ಪಾಂಡುರಂಗ ತುಕಾರಾಮ್. ಭಕ್ತ ಪ್ರಹ್ಲಾದನ ನೋಡ್ಯಾರ ಸಿನಿಮಾ ಎಷ್ಟೋ ಮಂದಿ. ಏನಾಗ್ಯಾರ? ಬರೀ ಅಲ್ಲಾದಾಗ್ಯದ, ಪ್ರಹ್ಲಾದ ಯಾರೂ ಆಗಿಲ್ಲ. ನೋಡಿಟ್ಟು ಖುಷಿಯಾಗಿ ಒಂದು 10 ರೂಪಾಯಿ ಕೊಟ್ಟು ಕಿಶಕ್ಕೆ ಹತ್ತಿಸ್ಕೊಂಡು ಮನೆಗೆ ಬಂದು ಆಯ್ತೇನು ಆಗೋದಿಲ್ಲ ಅಂತಾರವ್ರು. ಅದಕ್ಕೆ ಶಾಸ್ತ್ರದವ್ರು ಅಂತಾರವರು, ಹಂಗಿರ್ಬೇಕಪ್ಪ, ತಿಳ್ಕೊಬೇಕಷ್ಟೇ, ಏನು ಮಾಡೋಂಗಿಲ್ಲ. ಮಾಡೋಕ್ಕೆ ನಿನಗೇನು ಜರೂರತ್ತಿಲ್ಲ, ನಿನಗೆ ಮಾಡೋಕ್ಕೆ ಅಧಿಕಾರನೂ ಇದ್ರಾಗಿಲ್ಲ. ತಿಳಿಯೋಕ್ಕಷ್ಟೇ ಅಧಿಕಾರ. ಕೆಟ್ಟದ ತಿಳ್ಕೊ, ಸುಮ್ಕೊಂಡ್ರು, ಕಡ್ಸೋಕ್ಕೆ ಹೋಗಬೇಡ. ನೌಕರಿ ಆದ ಕಾಲಕ್ಕೆ ಗೌರ್ಮೆಂಟ್ ಮನೆ ಕೊಡ್ತಾವಲ್ರಿ, ಹಾಂ ಇರಬೇಕು, ಬರಬೇಕು. ಅದ್ರಾಗ ಏನೇ ಮಾಡ್ತೀನಿ ಅಂದ್ರೆ ಮಾಡೇ ಕಟ್ಟೋಕ್ಕೂ ಇಲ್ಲ, ಕೆಡಬೇಕು, ನಿನಗೆ ಪರ್ಮಿಷನ್ ಇಲ್ಲ. ಗೌರ್ಮೆಂಟ್ ಮನೆ ಆದರೆ ಅದು ನಿನಗೆ ಕೊಟ್ಟಾರ. ನೀನು ಸಾಯ್ತಕ್ಕೆ ಅಲ್ಲೇ ಇರೋಮಿದ್ದಿ, 3 ಸೀಟ್ ಟ್ರಾನ್ಸ್ಫರ್ ಹಾಕೋದು ಹೋಗೋಮಿದ್ದಿ ಅಲ್ಲ, ಹೋಗೋಮಿದ್ದೀನಿ.
ಇದರ ನಿನಗೇನು ಅಧಿಕಾರ ಸ್ವಾಮಿ ಇವ್ರದ್ದು 4 ದಿನ ಇರೋದ್ರಪ್ಪ, ಸಣ್ಣ ಸಣ್ಣ ಏನಾದ್ರು ರಿಪೇರ್ ಮಾಡ್ಕೊ ಅಷ್ಟೇ, ಕಿಟಕಿ ಬಾಗಿಲ ಮುಚ್ಚ, ಹೆಚ್ಚಿಗೆ ಏನಾರು ಮಾಡೋಕ್ಕೆ ಹೋದ್ರೆ ಪರ್ಮಿಷನ್ ನಿನಗೆ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಇವೆಲ್ಲ ಕಲ್ಪಿತದವಪ್ಪ, ಯಾರ್ದೋ ಸಾಮಾನು ಅದಾವ, ನಮ್ಮೂ ಅಲ್ಲ. ಅದಲ್ಲ ಕಲ್ಪಿತ ಅದನ್ನು ಯಾರ್ದೋ ಅದ, ಇದು ಮಾಯಾ ಅವ್ರದ್ದು ಅದ. ಇದ್ರೆ ನಾ ಯಾಕೆ ಅದ್ರ ಕೈ ಹಾಕಲಿ, ಯಾಕೆ ಹಾಕೋದು? ಇವು ಕಲ್ಪಿತಾನ್ ಬಂಧಾನ್, ಇವು ಬಿಡ್ಬೇಕು ಹೆಂಗೆ ರೀ? ತಮ್ಮ ನಿನ್ನೇನು ಗೊತ್ತಾಯಿತು, ಚಲೋ ಹಾಕ ಪಾಠ 10 ಮುಗಿತಾಗ ಮಾಡಬೇಕು ಚಂದ, ಮತ್ತು ಹಗಲು ಮಾಡೋಕ್ಕೆ ಹೋದ್ರೆ ಬುದ್ಧಿಗಡಿ ಅಂತ 10 ಹೊಂಡೋದ್ರಾಗ ಅಳ್ಕುಸ್ ಬಣ್ಣ ತಕ್ಕೋಬೇಕು. ಹಂಗೆ ತಿರುಗಾಡ್ಕೈತಿ ಅಂದ್ರೆ ನಿನಗೆ ಧಾರವಾಡಕ್ಕೆ ಹೋಗ್ತಾರ ಹುಚ್ಚರ ಆಸ್ಪತ್ರೆ, ಅದಕ್ಕೆ ಅಂತಾರೆ 10 ಹೊಣತು ಅಂತ ಇರಬೇಕು. 10 ಹೊಣದ್ರೆ ಹೆಂಗೆ? ಸ್ವಸ್ವರೂಪಾವಬೋಧೇನ, ಸ್ವರೂಪದ ಏನು ಅವೇನದೆ ನಾಮರೂಪ ನಾನು ಈಗಿಲ್ಲ, ಇವೆಲ್ಲ ಹೆಂಗೆ? ಸಚ್ಚಿದಾನಂದೋಹಂ ಈ ಸ್ವರೂಪ. ಹಿಂಗೆ ಬೋಧ ಏನಪ್ಪ ಅಂತ ಕೇಳಿದರೆ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಅಂದರೆ ಏನು? ನಕಲಿ ಸಾಮಾನು ಬಿಟ್ಟು ಪಕ್ಕಾ ಸಾಮಾನು ಖರೀದಿ ಮಾಡಬೇಕಂತ ನನಗೆ ಇಚ್ಛೆ ಆಯಿತು ಅಂದ್ರೆ ಅದು ಮುಮುಕ್ಷು ಅಂತ. ಮುಮುಕ್ಷು ಅಂದರೆ ಅಂದರೆ ಈಷ್ಟು ದಿನ ನಾವೇನು ಮಾಡಿದ್ದೇವಲ್ಲ, ಈ ನಕಲಿಗೇ ಅಸಲಿ ಅಂತ ಕೂತಿದ್ದೇವೆ, ಅದಲ್ಲ ನಕಲಿಗೆ ಅಸಲಿ ಅಂತ ಕೂಡಿದ್ದೇವೆ. ಯಾವಾಗ ಇವನಿಗೆ ವಿವೇಕ ಆಯಿತು, ಅಂತರ್ಮಹಾ ರೋಗವತಿ ವಿಜಾನನ್ ಕೋವಾನ ತ್ಯಜತಿ, ಸರ್ವ ಸಿದ್ಧಾಂತ ಅದರೊಳಗೆ ಹೇಳ್ತಾರೆ. ಗೊತ್ತಾಯ್ತು ಇದರ ಈಕೆ ಹಂತಕ್ಕೆ ರೋಗದ, ನಗಡಿ ಬಂದವ್ರು ಹಂತಕ್ಕೆ ಕೊಂಡ್ರಂಗಿಲ್ಲ ನೋಡ್ರಿ, ನೀವು ಕುಂತ್ರ ಮುಚ್ಕೋತೀವಿ ಬರ್ತದೆ. ಅವ್ರಿಗೆ ನಗಡಿ ಬಂದು ಗೊತ್ತೇ ಆಗಲಿಲ್ಲ, ಯಾಕಂದರೆ ಇವನಿಗೆ ಮೂಗ ಬರೋಬರಿಲ್ಲ ಅಂತ ಕೊಂಡಿರ್ತಾರೆ. ನಮ್ಮ ಹಂತಕ್ಕೆ ಬರ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಅಂದರೆ ಗೊತ್ತಾಯಿತು ಅಂದರೆ ಹೆಂಗೆ? ಸ್ವಸ್ವರೂಪ ಆಗಬಹುದು. ನನಗೆ ನಗಡಿ ಬಂದದ್ದು ಗೊತ್ತಾಯಿತು ಅಂದ್ರೆ ಸುರಕ್ಷತೆ ಇರ್ತಾನೆ ನಾವು, ಎಲ್ಲಿ ಕೊಂಡಂಗಿಲ್ಲ, ಎಲ್ಲಿ ಹೋಗಿಲ್ಲ, ಗಾಳಿಗೆ ಹೋಗಿಲ್ಲ, ತಣ್ಣ ತಿನ್ನಂಗಿಲ್ಲ. ಗೊತ್ತಾಗ್ಯದಲ್ಲ, ಈಗ ನಂಗೆ ಸರ್ದಿ ಬಂದ ಜ್ವರ ಬಂದ ಅಂತ ಗೊತ್ತಾಯ್ತು ಅಂದರೆ ಗೊತ್ತಾಗಲ್ಲ, ಬೇಡಪ್ಪ ಏನು ತಿನ್ನಬೇಡ, ಗೊತ್ತಾಗಲ್ಲ. ಸ್ವರೂಪ ಅವಬೋಧೇನು, ನಾನು ಸಚ್ಚಿದಾನಂದ ಘನ ಇದ್ದೀನಿ ಅಂತ ಸ್ವಲ್ಪ ಅವನಿಗೆ ಅನ್ನಿಸ್ತು ಅಂದ್ರೆ, ಈಗ ಅನ್ನಿಸ್ತು ಅಂದ್ರೆ ಚಲೋ ಅದ ಸಾಮಾನ ಅಂದ್ರೆ ಕೆಟ್ಟದ್ದು ಬಿಡ್ತೀನಿ, ಹೌದಲ್ಲ? ಹೀಗೆ ಇದು ಒಳ್ಳೆಯದು, ಇದು ಕೆಟ್ಟದು ಅಂತ ಗೊತ್ತಾದ ಮೇಲೆ ಒಳ್ಳೆಯದನ್ನು ಹೆಂಗರೆ ಮಾಡಿ ನಾ ಪ್ರಾಪ್ತ ಮಾಡಬೇಕು ಅಂತಕ್ಕಂಥ ಇಚ್ಛೆ ಏನದ, ಅದಕ್ಕೆ ಮುಮುಕ್ಷು. ರೋಗ ಬಂದ್ರೆ ನಂಗೆ ತಾಸು ಹಾಕೋದು ಪಥ್ಯ ಮಾಡಿದ್ರೆ ಹಂಗೆ ಮಾಡಬಾರ್ದು. ಪಥ್ಯ ಮಾಡಿದ್ರೆ ನಂಗೆ ಚಲೋ ಹಾಕೋದಂದ್ರೆ ಪಥ್ಯ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾರು ಉಣಬೇಕು, ಎಷ್ಟು ಉಣಬೇಕು, ಎಲ್ಲಿ ಉಣಬೇಕು, ಹೆಂಗೆ ಉಣಬೇಕು ಮಾಡ್ತಾನೆ, ಇಚ್ಛೆ ಮಾಡ್ತಾನೆ, ಹಂಗೆ ನಡೀತಾನೆ. ಆಗ ಶಬ್ದ ಸ್ಪರ್ಶ ಆದಿಗಳಿಂದ ನನಗೆ ಜನ್ಮ ಮರಣ ಬಂದದ ಅಂತ ಅವನಿಗೆ ಗೊತ್ತಾಗ್ಯದ ಅಂದರೆ, ನನಗೆ ಸಚ್ಚಿದಾನಂದವೇ ಮೋಕ್ಷಕ್ಕೆ ಸುಖ ಸಿಗ್ತದೆ ಅಂತ ಪಥ್ಯ ಮಾಡುವುದು ಇಂದ ಆರೋಗ್ಯ ಆಗ್ತದೆ ಅಂತ ಗೊತ್ತಾಯಿತು ಅಂದರೆ ಪಥ್ಯ ಮಾಡಲಿಕ್ಕೆ ಪ್ರಯತ್ನ ಹೆಂಗೆ ಮಾಡ್ತಾನೋ ಹಾಗೆ ಪಥ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಮೋಕ್ಷ. ರೋಗದಿಂದ ಮುಕ್ತ ಆಗ್ಬೇಕಂತ ನೋಡ್ರಿ, ಹೌದಲ್ರಿ? ಹಂಗೆ ಅವೇನಪ್ಪ ಅಂತ ಕೇಳಿದರೆ ಬುಭುಕ್ಷು ಹೇಗೆ ಅಡುಗೆ ಸಾಮಗ್ರಿ ಇಚ್ಛೆಯನ್ನು ಮಾಡುತ್ತಾನೆಯೋ, ಉಣಬೇಕಂತ ಮಾಡುತ್ತಾನೆಯೋ, ತಿರುಗಾಡಿ ಭಿಕ್ಷೆ ಬಿಡುತ್ತಾನೆಯೋ, ಆಗ ಮುಮುಕ್ಷು ಏನಪ್ಪ ಅಂತ ಕೇಳಿದರೆ ಅವನಿಗೆ ಇದು ದುಃಖದ ಬಂಧ, ಜನ್ಮ ಮರಣ ದಾಟಬೇಕು ಅಂತೂ ಇಚ್ಛೆ ಆಯಿತು ಅಂದ್ರೆ ಏನಪ್ಪ ಅಂದ್ರೆ ಅವನಿಗೇನಂತಾರೆ ಮುಮುಕ್ಷು ಅಂತ ಗೊತ್ತಾಗಬೇಕು, ಹೌದಲ್ರಿ? ಬಜಾರದ ಸಾಮಾನು ಸಿಗ್ತದೆ, ಅಂಗಡಿಯಾಗಂದ್ರೆ ಹೋಗ್ತೀವಿ, ಇಚ್ಛೆ ಆಗ್ತದೆ. ಈ ಊರಾಗ ಸಿಗಂಗಿಲ್ಲ ಅಂದ್ರೆ ಸುಮ್ಮನೆ ಕೊಡ್ತಾರೆ. ಐತಿ ಆತ್ಮ ಒಂದು ಸುಖರೂಪ ಐತಿ ಅಂತ ಅವನಿಗೆ ಗೊತ್ತಾಯ್ತು ಅಂದ್ರೆ ಹೆಂಗಾರು ಮಾಡಿ ಪ್ರಾಪ್ತಿ ಮಾಡ್ಕೋಬೇಕು, ಏನಕ್ಕೇನಾಪಿ ಪ್ರಕಾರೇಣ ಪ್ರಾಪ್ತಿ ಮಾಡ್ಕೋಬೇಕಂತ ಇಚ್ಛೆ. ಹಾಗೆ ಆಯಿತು ಅಂದ್ರೆ ಅವನಿಗೇನಂತಾರೆ ಅಂದ್ರೆ ಮುಮುಕ್ಷು ಅಂತ ಕರೀತಾರೆ.
ಆ ಮನುಷ್ಯ ಮುಕ್ತುಂ ಇಚ್ಛು ಮುಮುಕ್ಷು. ಅದು ಯಾವಾಗ ಆಗ್ತದೆ? ಆತ್ಮದ ಪರೋಕ್ಷ ಜ್ಞಾನದಿಂದ. ಏನು ಜ್ಞಾನ ಎಲ್ಲಿ ಇಚ್ಛೆ ಆಗಿರಲ್ಲ. ಜಾನಾತಿ ಇಚ್ಛತಿ ಯತತಿ. ಪರೋಕ್ಷ ಜ್ಞಾನದಿಂದ, ಗುರುವಾಕ್ಯದಿಂದ, ಮಹಾತ್ಮರ ಸಂಪರ್ಕದಿಂದ, ಒಂದೆರಡು ಓದೋದ್ರಿಂದ, ಚಂದ್ರೋದಯಾದಿಗಳು ಓದೋದ್ರಿಂದ ಏನಕ್ಕೆ ಕಾಣ್ತದಪ್ಪ, ಇಚ್ಛಾ 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 ಆಗ್ತದೆ. ಕೇಳಿ ನೋಡಿ ಆಗ್ತದೆ. ಬಜಾರ್ದಾಗ ಈ ಅಂಗಡಿಯಾಗ ಸಿಗ್ತದೆ ಅಂತ ಕೇಳ್ದ ಅಂದ್ರೆ, ಟಿ ವಿ ಕೇಳ್ದ ಅಂದ್ರೆ, ಇಲ್ಲ ಯಾರೇ ಬಂದ ಅದ ಅಂತ ಹೇಳಿದ್ರಂದ್ರೆ, ನೋಡಿದ್ರೆ ಮನೆ ಇಚ್ಛಾ ಕರದ. ಕೇಳಿ ಇಚ್ಛಾ, ನೋಡಿ ಇಚ್ಛಾ, ಮುಟ್ಟಿ ಇಚ್ಛಾ ಆಗ್ತದೆ ಮನುಷ್ಯನ. ಯಾಕೆ? ಅದಕ್ಕೆ ಇಚ್ಛಾ ಅಂತಾರೆ ಅವರು. ಹಾಗೆ ಇಚ್ಛಾ ಆಯಿತು ಅಂದ್ರೆ ಅವನಿಗೇನಪ್ಪ ಅಂದ್ರೆ ಮುಮುಕ್ಷು ಅಂತ ಕರೀತಾರೆ. ಹಂಗೆ ಇಚ್ಛಾ ಮಾಡಿದವ್ರಿಗೆಲ್ಲ ಸಿಗ್ತದೇನು ರೀ? ಹೌದಾ? ನಾನು ಗದಾ ಕುಸ್ತಿ ಆಡಬೇಕಂತ ಯಾರು ಇಚ್ಛಾ ಇಲ್ಲ? ಎಲ್ಲರ ಇಚ್ಛಾ. ಮತ್ತು ಇದನ್ನೇ ಅವನಿಗೆ ಮೈ ಮೇಲೆ ಹಾಕ್ಕೊಂಡು ಮಕ್ಕೊಂಡ್ರೆ ಗದಾ ಸಿಗ್ತದೆ? ಹಾಂ, ಸಿಗಂಗಿಲ್ಲ. ಅವನ ಮೇಲೆ ಕೊಂಡಿರ್ಬೇಕು, ಅಷ್ಟು ಧೈರ್ಯ ಬೇಕು, ಅಷ್ಟು ಹಾಲು ಕುಡಿಬೇಕು, ಅಷ್ಟು ಏನಪ್ಪ ಅಂದ್ರೆ ಊಟ ವಸಿ ಮಾಡಿರ್ಬೇಕು. ಅವನು ಏನಕ್ಕ ಅವನ ಮೇಲೆ ಕೊಂಡ್ಲಕ್ಕೆ ಹೋಗಿ ಮೇಲೆ ಹಾಕೊಂಡು ಮಕ್ಕೊಂಡ. ಗದಾ ಸಿಗ್ತಾನೆ, ಒದಿ ಸಿಗ್ತಾವೆ. ಗದಾ ಸಿಗಂಗಿಲ್ಲ, ಬದುಕಿ ಸಿಗ್ತಾವೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಅವರು, ಹಾಗೆಲ್ಲಪ್ಪ ಹೆಂಗಿಲ್ಲ. ಬರೀ ಇಚ್ಛಾ ಮಾಡಿದ್ರೆ ಮಂದ, ಮಧ್ಯ, ಆಮೇಲೆಪ್ಪ ಅಂದ್ರೆ ಉತ್ತಮ, ಹಿಂಗದರ 3 ಮಂದಿ ಅದ ನೋಡಿ. ಬರೀ ಇಚ್ಛಾ ಇಲ್ಲ. ಸಾಹುಕಾರ ಆಗ್ಬೇಕಂತ ಇಚ್ಛೆ ಯಾರಿಗಿಲ್ಲ ರೀ. ಸಾಹುಕಾರ ಆಗ್ಬೇಕಂತ ಚಂತನ ಗಿಡಕೊಂಡಿರ್ತಾನೆ. ಏನು ಹೋಗೋರು ಇವ್ರು ಹಾಕ್ತಾರವ್ರು, ಇವ್ರು ಹಾಕ ನೋಡ್ಬೋದು, ಎಲ್ಲರೂ ನೋಡ್ತಾನೆ. ಮುಂಜಾನೆ ಹಾಳ ಹೊತ್ತು ಮಾಡಿ ಸಾಮಂತ ಆಯ್ತು. ಅರೆ ಬರೀ ಇಚ್ಛಾ ಮಾತ್ರ ಏನಾಗಿಲ್ಲ. ಇಚ್ಛಾ ಬೇಕೇ, ಮಾತೃ ಇಚ್ಛೆಯಿಂದ ಏನೂ ಆಗೋದಿಲ್ಲ. ಜಗತ್ತಿನೊಳಗೆ ಬಹಳ ಮಂದಿ ಇಚ್ಛಾ ಮಾಡ್ತಾರೆ. ಕಿಂಗ್ ಕರ್ತವ್ಯ ವಿಮೂಢರಿರ್ತಾರೆ, ಮಾಡುವುದಿಲ್ಲ. ಉಂಡ್ರ ಹಸು ಹೋಗೋದು ಯಾರಿಗೂ ಗೊತ್ತಿಲ್ಲ. ಒಳ್ಳೆಯದಂದರೆ ಏನು ಮಾಡ್ತಾರೆ ಅವರು? ಮನುಷ್ಯ ಇರೋಂಗಿಲ್ಲ. ಬರೀ ಇಚ್ಛೆ ಮಾತ್ರ ನಡೆಯಂಗಿಲ್ಲ. ಇಚ್ಛೆ ಇಲ್ಲದೆ ನಡೆಯಂಗಿಲ್ಲ. ಬರೀ ಇಚ್ಛಾ ಪ್ರಬಲಿರ್ಬೇಕು. ಭಯಂಕರ ಹೊಸಾಗಿರ್ಬೇಕು. ತಿರುಗಾಡ್ತಾನೆ, ಓಡಾಡ್ತಾನೆ, ಆಯ್ತು ಎಲ್ಲಿ ಯಾರ ಮಂದಿ ಬೇಡ್ತಾನೆ, ಆಯ್ತು ಏನು ಮಾಡ್ತಾನೆ ಅಂತ. ಅದಕ್ಕೆ ಅವ್ರ ಹತ್ರ ಆ ಇಚ್ಛಾ ಮಂದ ಮಧ್ಯಮ ರೂಪಾಪಿ ವೈರಾಗ್ಯೇಡ ಶಮಾಧಿನ. ಏನಪ್ಪ ಅಂದ್ರೆ ಅವ ಸ್ವಲ್ಪ ಇತ್ತು ಅಂದ್ರೆ ನೋಡ್ರಿ, ಇಡೀ ಬೆಂಕಿ ಕಡ್ಡಿದು ಬೆಂಕಿ ಒಲೆಯಾಗೂ ಅದ, ಅದಲ್ಲಿ ಬೆಂಕಿ ಒಲೆಯಾಗೂ ಅದ, ಬೆಂಕಿ ಹೊಟ್ಟೆಯಾಗೂ ಅದ, ಬೆಂಕಿ ಅಡವ್ಯಾಗೂ ಅದ. ಅದಲ್ಲ ಒಲೆಯನ ಬೆಂಕಿ ಹೊಟ್ಟೆ, ದೀಪ ಥರನೂ ಅದ. ಹೊಯ್ತು ಬೆಂಕಿ ಇದೆ ಅದ್ರಾಗ ಅದ. ಹೊಯ್ತಾಗ ಸ್ವಲ್ಪ ಒಲೆಯಿಂದ ಏನದ ಉಪ್ಪು ಅಂದ್ರೆ ಹೋಗಿಲ್ಲ ಅದು. ಹೌದಲ್ಲ? ಮತ್ತು ಅಡವಿ ಬೆಂಕಿ 3 ಥರ ಅದಾವಿಲ್ಲ. ಉಪ್ಪು ಅಂದ್ರೆ ಹೋಗ. ಇವರಿಗೆ ನಾ ಶಾಸ್ತ್ರಕ್ಕೆ ಹೋಗ್ಬೇಕು, ಇದ್ದಾರೆ ಹೋಗ್ಬೇಕು ಅಂತ ಇಚ್ಛಾ ಇರ್ತದೆ ಅಲ್ಲ. ಮಂದ ಸ್ವಲ್ಪ ಗಾಳಿ ಬಿಟ್ಟರು ಆರ್ತದೆ, 2 ಹನಿ ನೀರು ಹಾಕಿದ್ರು ಆರ್ತದೆ. ಉಪ್ಪು ಅಂದ್ರೆ ಹೋಗ. ಅದರಿಂದ ಏನಾಗೋದು, ಏನಾಗೋದು ಅದೇ ಕಾಣಿಸ್ತದೆ ಅಷ್ಟೇ. ಅವು ಯಾವ ಹುಳದ ಮುಂದೆ ಇರ್ತಾವೆ ನೋಡ್ರಿ, ಬಿಡಿ ಮಿಸ್ತಾರ ಮೆಣಸು ಹುಳ, ಅದನ್ನ ಹಿಂದೆ ಮಾಡ್ತಾರೆ. ಏನು ಪುಸ್ತಕ ಓದಕ್ಕೆ ಬರ್ತದೆ, ಏನು ದೀಪ ಎದಕ್ಕೆ ಬರ್ತದೆ ಅದು? ಸುಮ್ಮನೆ ಈಗ ಮೂಗಿದ್ದವ್ರು ಯಾರೂ ಇಲ್ಲ, ಎಲ್ಲರಿಗೂ ಮೂಗದ. ಮತ್ತು ನತ್ತ ಪತ್ತೆ ಹೇಳಕ್ಕೆ ಒಂದಿಟ್ಟು ಏನು ಉದ್ದು ಬೇಕಲ್ರಿ, ಕಿಟೇ ಇದ್ದು ಅಂದ್ರೆ ಏನು ಮಾಡ್ತಾರೆ? ಹೆಸರಿಗೆ ಮೂಗ
ಅದಕ್ಕೆ ನೀವು ಎರಡು ಕಡೆ ಇಡಬೇಕು, ಹಿಂಗೆ ಇಡಬೇಕು ಅಂದ್ರೆ ಚಂದ ಎಲ್ಲ ಮುಗಿದ್ದನ್ನೇ ಎಲ್ಲ ಹೇಳ್ಬೇಕು. ಹಂಗೆ ಮುಮುಕ್ಷತ್ವ ಎಲ್ಲರಿಗೂ ಕೇಳ್ಕಿದೆ ಭಾಳ ಚಲೋ ಅಂತೀರಿ ಶಾಂತ ಶಾಂತ ಅಂತ ಎಲ್ಲ ಮಾಡೋದು ಅನ್ಕೋತಿರ್ಬೇಡ ಮಾಡೋವಲ್ಲ ಹೋಗೋಲ್ಲ. ಅದಕ್ಕೆ ಭಾಳ ಪ್ರಯತ್ನ ಬೇಕಾಗ್ತದೆ ರೀ. ಮಂದ ಇರ್ತಾವೆ, ಮಂದಂದ್ರೆ ಭಾಳ ಮಂದ. ಈಗ ಜಠರಾಗ ನೀವು ಮಂದ ಆಯ್ತು ಅಂದರೆ ಏನು ಉಣಕ್ಕೆ ಬರೋಂಗಿಲ್ಲ, ಏನು ಉಣ್ತಿ ಎಲ್ಲ ಉಲ್ಟಾನೇ ಹಾಕ. ಮಂದ ಇರಬೇಕು, ಮಧ್ಯಮ ಇರಬೇಕು. ಇದ್ರೆ ಒಂದು 2 ರೊಟ್ಟಿ ಉಂಡ್ರ ಅಂತ. ತೀವ್ರ ಇತ್ತು ಅಂದ್ರೆ 3 ಹೊತ್ತು 4 ಹೊತ್ತು ಉಣ್ತಾವೆ ನೋಡಿ. ಜಠರಾಗ ತೀವ್ರ ಇತ್ತಂದ್ರೆ ಉಂಡೋದೆಲ್ಲ ಬುಸ್ ಅಂದ್ರೆ ಪಚನ ಶಕ್ತಿ ಇತ್ತು. ಅಂದರೆ ಎಷ್ಟು ಉಂಡ್ರು ಅವ್ನಿಗೆ ಏನು ಹಂಗಿಲ್ಲ. ಈ ಮಂದ ಮಧ್ಯ ಇತ್ತಂದ್ರೆ ಮಧ್ಯ ಇದ್ದವ ಭಾಳ ಕಾಳಜಿ ಮಾಡಿ ಉಣ್ಬೇಕು ರೀ. ಇನ್ನೊಂದು ಹಸು ಎರಕಾಗಿ ಬಿಡ್ಬೇಕು. ಈ ಮಂದ ಇತ್ತಂದ್ರೆ ಏನಿಲ್ಲ, ಬರೀ ನೋಡ್ಕೋತ್ಕೊಂಡು ಉಣ್ಣಕ್ಕೆ ಹೋಗ್ಬಾರ್ದು ಜಾಸ್ತಿ. ಹಾಗೆ ಶಾಸ್ತ್ರದ ಏನಪ್ಪ ಅಂತಂದ್ರೆ ಬರೀ ಹೇಳೋರ್ದು ಕೇಳೋರು ನೋಡ್ಕೋತಿರ್ತಾವ್ರಿ. ಭಾಳ ಚಲೋ ಶಾಸ್ತ್ರ ಹೇಳ್ತಾನೆ, ಭಾಳ ಚಂದ ಹೇಳ್ತಾರೆ, ಪೂಜೆ ಮಾಡ್ತಾರೆ, ಮಾಡವಲ್ಲ ಹೋಗವಲ್ಲ. ಇಚ್ಛಾ ಮಾತ್ರದಿಂದ ಏನಾಗೋದದ ರೀ? ಬರೀ ಇಚ್ಛಾ ಮಾತ್ರದಿಂದ ಏನಾಗೋದು? ಮಾಡೋಕ್ಕೆ ತಯಾರಿಲ್ಲ. ಎಟ್ಟರೆ ಮಾಡ್ಬೇಕಲ್ಲ. ವ್ಯಾಪಾರ ಮಾಡಿದ್ರೆ ಲಾಭ ಅಂತ ಗೊತ್ತದ. ಓದಿದ್ರೆ ಪಾಸ್, ಓದಂಗನೇ ಇಲ್ಲ ವ್ಯಾಪಾರ ಮಾಡೋದು. ದುಡ್ಡು ಎಕಡೆ ಬರಬೇಕು? ಮಂದ ಹಡಿ ಕಡೆಗೆ ಅವರೇ ಹೇಳ್ತಾರೆ ಮಾಸ್ತರ್, ಯಪ್ಪ ಸುಮ್ಮನೆ ಯಾಕೆ ಇಲ್ಲಿ ಸಾಲಿಗೆ ವಜ್ಜಾಗಿದ್ದಿ, ಹೌದು ಮನೆಯಾಗ ಹೋದ್ರೆ ಏನು ಯಾಕೆ ಇಲ್ಲಿ ಬಂದು ಏನು ಮಾಡ್ತೇನೆ. ಮಂದ ಪ್ರಾರಬ್ಧ ಇರಬಾರ್ದು. ಮಂದ ಪ್ರಾರಬ್ಧವ್ರಿಗೆ ಎಷ್ಟೋ ಜನ್ಮ ಬೇಕಂತ. ಸಾವುಕ ಈ ಜನ್ಮ ಆ ಜನ್ಮ ಆ ಜನ್ಮ. ಅದು ಶಾಸ್ತ್ರ ಇದಪ್ಪ ಅಂದ್ರೆ ಅವನಿಗೆ ಭಾಳ ಜನ್ಮ ಕೇಳಿರಲ್ಲ. 12 ಮೊನ್ನೆ ಹೇಳೀನಿ, 9 ವರ್ಷ 12 ವರ್ಷ ಅವ್ರಿಗೆ ಅವ್ರು ಪೂರ ಮಂದಿದ್ದ ಅಂದ್ರೆ ವರ್ಷ ಅಲ್ಲ, ಜನ್ಮ ಜನ್ಮ. ಅನೇಕ ಜನ್ಮ ಭಜನ ಸ್ವವಿಚಾರ ಸಂಕರ್ಷತೆ. ಯಾರಿಗೆ? ಮಂದ. ಅವ್ನಿಗೆ ಭಾಳ ಜನ್ಮ ಭಾಳ ಜನ್ಮ ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಈ ಅಧಿಕಾರಿಗಳೇನಪ್ಪ ಅಂದ್ರೆ ಮಂದ ಮಧ್ಯಮ ರೂಪಾಪಿ. ಹಿಂಗಿದ್ರೂ ಒಂದು ವೇಳೆ ವೈರಾಗ್ಯ ಇತ್ತು ಅಂದ್ರೆ ಬೆಂಕಿ ಸಣ್ಣದೇ ಇರೋದಕ್ಕೆ ಬೀಸ್ತಾರೆ ನೋಡಿ. ಗಾಳಿ ಬೀಸಿದ್ರೆ ಹತ್ತ, ಹೌದಲ್ಲ? ಪಚನ ಆಗೋದು. ಒಂದಿಟ್ಟು ಸೋಡಾ ಕುಡಿ, ಸೋಡಾ ಕುಡಿ, ಮತ್ತು ಭಜನೆ ಬರೋಬ್ಬರ ಹಾಕಿದೆಲ್ಲ. ಅದಕ್ಕಂತಾರು ಮಂದಾಪಿ. ಮಂದ ಇದ್ರೂ ವೈರಾಗ್ಯಾದಿನ. ವೈರಾಗ್ಯ ಪ್ರಬಲ, ಇಚ್ಛಾ ಕಮ್ಮದ, ವೈರಾಗ್ಯ ಪ್ರಬಲ ಇತ್ತು ಅಂತ ಅಂದ್ರೆ ತುಳಸಿದಾಸ ಹೆಂಗೆ ಮನೆ ಬಿಡಿಸಿದ್ಲು ನೋಡ್ರಕ್ಕೆ. ವೈರಾಗ್ಯ ಬಂತೆ ಅವನಿಗೆ, ಬರ್ತದೆ ಮನುಷ್ಯನಿಗೆ. ಮಂದಿತ್ತು ಅವನಿಗೇನು ಮೈ ವಿಚಾರಿದ್ದು ಹೋಗ್ತದೆ, ಆಯ್ತಲ್ಲ. ಬೇಯ್ದ ಮನುಷ್ಯ ಬರ್ತಾನೆ ಇಲ್ಲರಿ. ಆ ಕಾಳಿದಾಸ ದೊಡ್ಡ ಶಾಣೆ ಇದ್ದೇನೆ ಕೆಟ್ಟು ಮಂದಿ ಹಡಿ ಇತ್ತು ಅಟ್ಟು. ಆ ಹೆಣ್ಮಗಳು ಮಾಡೋದು ನೋಡ್ರಿ, ಬೀಸಿದ್ಲು ಗಾಳಿಗೆ ಉರಿತು ನೋಡ್ರಿ, ಉರಿತು. ಹಂಗದ ಗಾಳಿ ಬೀಸೋರು ಸಿಗಲಿಲ್ಲ ಅಂದ್ರೆ ಇದ್ದದ್ದು ಮಂದನೂ ಆರಿ ಹೋಗ್ಬಿಡ್ತಾವೆ. ಅದಕ್ಕೆ ಮಂದ ಪ್ರಾರಬ್ಧ ಇದ್ರೂ ಮುಮುಕ್ಷುಗಳು ಅವನ ಜೊತೆ ಸುತ್ತಮುತ್ತ ಹಿಂದೆ ಇದ್ದರು ಅಂದ್ರೆ ಎಲ್ಲರೂ ಓದೋರಿದ್ದರು, ಎಲ್ಲರೂ ಧ್ಯಾನ ಕೊಂಡ್ರಿದ್ರು, ಎಲ್ಲರೂ ಮಾಡೋರು ಇದ್ದರು ಅಂದ್ರೆ ಹೊತ್ತದ್ರಿ. ಗಾಳಿ ಬೀಸಕತ್ತಾರೆಲ್ಲ ಮಂದಿದ್ರು ಬರ್ತದೆ. 1 ತಾಸು ಕೇಳ್ದ ಮುಮುಕ್ಷೊಳಗೆ, ಆಮೇಲೆ ಶಾಂತಾನ 12 ಗಂಟೆ ಸಂಸಾರದಾಗಿದ್ದ ಏನು ಬರ್ತದೆ. ಅದಕ್ಕೆ ಹೇಳಿದ್ರು ಅವರು, ಆ ಮಂದ ಮಧ್ಯ ಆಗಬೇಕಾದ್ರೆ, ಮಧ್ಯ ಉತ್ತಮ ಆಗಬೇಕಾದ್ರೆ ಅದರಾಗೆ ಇರಬೇಕು, ಶಾಲೆಗೆ ಇರಬೇಕು. 1 ಆಯ್ತು, ಮುಂದೆ 2 ಹಾಕಿ, ಮುಂದೆ 3 ಹಾಕಿ. 1 ತಾಸು ಶಾಲೆಗಿದ್ದು 12 ತಾಸು ಮನೆಯಾಗಿದ್ದರೆ ಪಾಶಂಗೆ ಹಾಕಿ ಇಲ್ಲ ಆಗೋದಿಲ್ಲ ಅಂತಾರೆ ಅವರು. ಹಾಗಂತಾರೆ ಅವರು. ಮಂದ ಇದ್ದರೂ ಕೂಡ ವೈರಾಗ್ಯಾದಿನ. ಏನು ಮಂದ ಮುಮುಕ್ಷತ್ವ ಇದ್ದರೂ ಕೂಡ ವೈರಾಗ್ಯ, ಸಮಾಧಿ, ಸಂಪತ್ತಿ ಇವು ಇದ್ದು ಅಂದ್ರೆ
ಹೌದಲ್ಲ, ಈಸ್ಬೇಕನ್ನೋ ಇಚ್ಛಾದ ಈಸಕ್ಕೆ ಬರೋಂಗಿಲ್ಲ. ಹಳ್ಳ್ಯಾಗ ಹೋಗಕ್ಕೆ ಹೋಗಲ್ಲ ಅಂತ ಬಗಿತಾರೆ ನೋಡ್ರಿ. ಒಳಗೆ ಹಾಕಿದ್ರೆ ತಾನೇ ಕಾಲು ಬಡಿತಾನೆ. ಯಾರಿಗೆ ಹೇಳ್ತಾನೆ? ತಾನೇ ಬಡಿತಾನೆ. ಈಸೋದ್ರೆ ಕಾಲು ಬಡಿಯೋದು. ನಾ ಇದ್ದೀನಿ ಒಳಗೆ ಹಾರ ಅದರಲ್ಲಿ. ಆಗ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ವೈರಾಗ್ಯ ಇತ್ತು ಅಂದ್ರೆ ಮನುಷ್ಯ, ಯಾಕೆ ಈ ಕಡೆ ಹೋಗಕ್ಕೆ ಬಂದಾಗ್ಯದ, ವೈರಾಗ್ಯ ಈ ಕಡೆ ಹೋಗಿ ಬಂದಾಗ್ಯದ, ಈ ಕಡೆ ಇಚ್ಛಾ ಇಲ್ಲ, ಇಚ್ಛಾ ಇಲ್ಕರೆ ಬೇರೆ ದಾರಿ ಇಲ್ಲ. ಹೆಂಗೆ ಮಾಡಬೇಕು? ಮಾಡಬೇಕಾ ಈಗ? ಯಾಕೆ ಈ ಕಡೆ ದಾರಿ ಹೋಗಿಲ್ಲ, ಬಂದಾಗಿದೆ. ಯಾಕೆ ನಾಮರೂಪ ಎಲ್ಲ ಹೇಳಿ ತಿಳ್ಕೊಂಡಿದ್ದೆ. ದುಃಖಂ ಸುಖಾರೇ ಬೇಕಾಗ್ಯದ, ಈ ಕಡೆ ದಾರಿ ಬಂದಾಗ್ಯದ, ಈ ಕಡೆ ಕಠಿಣ ಅದ. ಹೆಂಗೆ ಮಾಡಬೇಕು? ಹೆಂಗಿದ್ರು ಹೋಗೋದು ಗತಿ ಇಲ್ಲ, ಅದ್ರ ಬಿಟ್ಟು ಗತಿ ಇಲ್ಲ. ಅದಕ್ಕೆ ವೈರಾಗ್ಯ ಮಂದಿ ಇದ್ದರೂ ಕೂಡ ವೈರಾಗ್ಯ ಮೊದಲಾದವುಗಳಿಂದ, ಶಮದಿಂದ, ದಮದಿಂದ, ತಿತಿಕ್ಷೆಯಿಂದ ಎಷ್ಟು ಕಷ್ಟ ಆದರೂ ಅಲ್ಲೇ ಇರ್ತೀನಪ್ಪ. ಮನ್ಯಾಗ ಭಾಳ ಕಷ್ಟದಪ್ಪ, ಮಠದಾಗಿರ್ತೀನಿ. ಮಂದಿ ಕೇಳ್ಸಕ್ಕಾಗದಪ್ಪ, ಶಾಸ್ತ್ರ ಕೇಳ್ತೀನಿ ಅಲ್ಲ. ಅವ ನಿಶ್ಚಯ ಮಾಡ್ಬೇಕಿರುತ್ತೆ. ಅದಕ್ಕೆ ಅಂತ ನಾನು ಮಂದ ಇದ್ದರೂ ಹೀಗೊಂದು ಮನಸ್ಸನ್ನ ಗಟ್ಟಿ ಮಾಡ್ದ ಅಂದ್ರೆ, ಗಟ್ಟಿ ಮಾಡ್ದ ಅಂದ್ರೆ ವೈರಾಗ್ಯಾದಿಗಳಿಂದ ಅದು ಮಂದ ಹೋಗಿ ಮಧ್ಯ ಆಗ್ತಾನೆ, ಮಧ್ಯ ಹೋಗಿ ಉತ್ತಮ ಆಗ್ತಾನೆ. ಅಂದ್ರೆ ಉತ್ತಮ ಇಚ್ಛಾನೇ ಇಲ್ಲಂದ್ರೆ ಮಂದರೇ ಇಲ್ಲ. ಇಚ್ಛಾನೇ ಇಲ್ಲಂದ್ರೆ ಏನು ಮಾಡ್ಬೇಕಲ್ಲಿ? ಇಚ್ಛೆ ಹಸುನೇ ಇಲ್ಲ ಅಂದ್ರೆ ಏನು ಮಾಡಕ್ಕೆ ಬರ? ಬಾಯಾಗ ತುತ್ತಿ ಇಟ್ಟರು ಉಳ್ತದ, ಉಂಡ್ರೆ ಉಲ್ಟಿ ಆಗ್ತದ. ಹಸು ಇಲ್ಲ ಅಂದ್ರೆ ಉಲ್ಟಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂತ ಕೇಳಿದರೆ ವೈರಾಗ್ಯೇಣ ಸಮಾಧಿನ. ನೋಡಿರಿ, ಸ್ವಲ್ಪ ಇಚ್ಛಾ ಇದ್ದರೂ ವೈರಾಗ್ಯ ಶಪತ್ತಿ ಇತ್ತು ಅಂದ್ರೆ ಅವನಿಗೆ ಶಾಂತಿ ಸಿಗ್ತದೆ. ಹ್ಯಾಂಗೆ? ಪ್ರಸಾದೇನ ಗುರು ಇವೆಲ್ಲ ಇದ್ದರೂ ಗುರುಕೃಪಾ ಆಗಿಲ್ಲ ಅಂದ್ರೆ, ಗುರುಗಳು ನಿಮ್ಗೆ ಅನಾತ್ಮ ವಿವೇಕ ನಿನಗೆ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರು ಹೇಳದಿದ್ದರೆ ನೀ ಮನೆಯಾಗಿದ್ದು ನಿತ್ಯ ಮಾಡ್ಬೋದು. ಅನಾತ್ಮ ವಿವೇಕ ಗುರುಗಳಿದ್ದೇ ನಡೆಯಂಗಿಲ್ಲ. ಮನೆಯಾಗ ನಿತ್ಯ ವಸ್ತು ವಿವೇಕ ಮಾಡ್ಬೋದು, ಹೌದಲ್ಲ? ಸತ್ಯಾಸತ್ಯ ವಿವೇಕ ಮಾಡ್ಬೋದು. ಯಾವುದರಿಂದ ಮೋಕ್ಷ ಆಗಿಲ್ಲ, ಆತ್ಮಜ್ಞಾನದಿಂದ ಮೋಕ್ಷ ಆಗ್ತದೆ. ಅದೇ ಯಾರು ಹೇಳೋರು? ಗುರುಗಳು. ಬರೀ ಗುರುಗಳು ಹೇಳ್ತಾರಂತ ಅಲ್ಲ. ಪ್ರಸಾದ ಏನು? ಪ್ರಸಾದ ಅಂದರೆ ಏನು? ಪ್ರಸಾದಸ್ತು ಪ್ರಸನ್ನತೆ. ಶಾಲೆಯಾಗ ಮಾಸ್ತರ್ ಹೇಳ್ತಾರೆ, ಮಾಸ್ಟರ್ ಅವ್ರು ಪಗಾರ ಸಲುವಾಗಿ ಹೇಳ್ತಾರೆ. ಅವರು ಒಂದು 4 ದಿನ ಬರಲಿಲ್ಲ ಅಂದ್ರೆ, ಅಬ್ಸೆಂಟ್ ಬಿತ್ತು ಅಂದ್ರೆ ಪಗಾರ ಕಮ್ಮಕ್ಕೆ. ಅವರು ಪಗಾರ ಸಲುವಾಗಿ ಹೇಳ್ತಾರೆ. ಅವ್ರು ಪ್ರಸಾದ ಸಲುವಾಗಿ ಹೇಳಂಗಿಲ್ಲ ರೀ. ಪ್ರಸಾದ ನೋಡಿ, ಅದಕ್ಕಂತಾರೆ ಅವರು ಯಾರಿಂದ? ಪ್ರಸಾದೇನ ಗುರುಹೋ. ಸದ್ಗುರುಗಳ ಕೃಪೆಯಿಂದ. ಗುರಕೃಪಾಲೋ ಕೃಪಯಾವದೈತ ವಿಶ್ವೇಶಪಾದಾಂ ಭುಜ ದೀರ್ಘನೌಕ. ಸದ್ಗುರು ಏನಪ್ಪ ಅಂದ್ರೆ ಮುಕ್ತಿ ತನಕ ಒಯ್ಯಾಕವ ನಾಮಿಕ ಅದಾನೆ. ಗುರು ಪ್ರಸಾದ. ಸದ್ಗುರುಗಳು ಏನಪ್ಪ ಅಂತ ಕೇಳಿದ್ರೆ ಕರುಣೆ, ಸದ್ಗುರುಗಳ ದಯಾ. ಈ ಜೀವ ಉದ್ಧಾರ ಆಗಲಿ ಅನ್ನತಕ್ಕಂಥ ಮನಸ್ಸಿನಿಂದ. ಖಾನಾವಳಿಯಾಗ ಊಟ ಕೊಡ್ತಾರೆ ರೊಕ್ಕ ಸಲುವಾಗಿ, ಹೆಂಡತಿ ಊಟ ಮಾಡಿಸ್ತಾಳೆ ತೃಪ್ತಿ ಸಲುವಾಗಿ. ಹೆಂಗದ ನೋಡ್ರಿ, ಎರಡು ಕಡೆ ಊಟ ಅದೇ. ಖಾನಾವಳಿ ಮತ್ತು 4-5 ಪಲ್ಯಗೆಲ್ಲ ಹೆಚ್ಚಿರ್ತಾವೆ ಅಲ್ಲ. ಮನೆಗೆ ಒಂದೇ ಪಲ್ಯ ಇರ್ತದೆ, 2 ಊಟ. ನನ್ನ ಗಂಡ ತೃಪ್ತಿಯಾಗಲಿ, ಶಕ್ತಿಯಲ್ಲಿ. ತಾಯಿ ನನ್ನ ಮಗ ಬೆಳಿ ಸುಖಿಯಾಗಲಿ, ದೊಡ್ಡವ. ಊಟ 2 ಕಡೆ ಸೇಮ್ ಅದ, ಭಾವ ಬದಲದ.
ಹಂಗೆ ಸದ್ಗುರು ಅಂತ ಯಾರಿಗೆ ಅಂತಾರೆ? ಭಾವಪೂರಿತ ಉಪದೇಶ ಅದು. ಅವ ಇದು ತಿಳ್ಕೊಳ್ಳಪ್ಪ, ಅವ ನಿತ್ಯಾನಿತ್ಯ ವಿವೇಕ ಮಾಡಲಿ, ಸತ್ಯ ಅಸತ್ಯ ವಿವೇಕ ಮಾಡಲಿ, ಕಡೆಗೆ ಆತ್ಮಾನಾತ್ಮ ವಿವೇಕ ಮಾಡಲಿ, ಅಸತ್ಯವನ್ನು ಬಿಟ್ಟು ಅನಿತ್ಯವನ್ನು ಬಿಟ್ಟು ಅನಾತ್ಮವನ್ನು ಬಿಟ್ಟು ನಿತ್ಯ ಸತ್ಯವಾಗಿರತಕ್ಕಂಥ ಆತ್ಮನನ್ನು ಪ್ರಾಪ್ತಿ ಮಾಡಿಕೊಂಡು ಜನ್ಮ ಮರಣದಿಂದ ದೂರ ಆಗಲಿ ಅಂತ ಕಳಕಳಿ ಅದ. ಹೌದಲ್ಲ, ಕಳಕಳಿ. ಹೆಂಗೆ ಹೇಳ್ತಾರೆ ಅವರು. ಪೈಲ್ವಾನ್ ಮಾಡೋರು ಹಂಗೆ ಮಾಡೋಂಗಿಲ್ಲ. ಒಟ್ಟು ಅವ ಹಾಲು ಕುಡಿಬೇಕು, ಗೋಧಿ ಉಣಬೇಕು. ಹೆಂಗಾರೆ ಹಾಲರೆ ಮಾಡ್ತಾರೆ, ಖೀರರೆ ಮಾಡ್ತಾರೆ, ಅದನ್ನು ಮಾಡಿ ಬೆಣ್ಣೆ ತುಪ್ಪರೆ ಮಾಡ್ತಾರೆ. ಒಟ್ಟು ಹಾಲು ಕುಡಿಸೋ ಹೊಟ್ಟೆ ಹಾಕೋದು ಅವನಿಗೆ. ಬೆಣ್ಣೆ ಮಾಡಿರಿ, ಹಾಲು ಮಾಡ್ಯಾರಿ, ತುಪ್ಪ ಮಾಡ್ಯಾರಿ, ಚಪಾತಿ ಮಾಡಿರಿ, ಕಡುಬು ಮಾಡ್ಯಾರಿ, ಚಕೋಲಿ ಮಾಡಿರಿ, ಒಟ್ಟು ಹೋಗ್ಬೇಕು ನೋಡ್ರಿ. ಏನು ಹಾಲ ಗೋಧಿ ಒಳಗೆ ಹೋಗ್ಬೇಕು ಅಂದರೆ ಪ್ರಯೋಜನ ಅಕ್ಕನ. ದಿನ ಚಪಾತಿ ಅಲ್ಲ ಅಲ್ಲ ನೋಡಿ, ಕಡುಬು ಮಾಡ್ತೀನಿ, ಕಡುಬಲ್ಲ ಶಾವಿಗೆ ಮಾಡ್ತೀನಿ, ಗುಳಿಗೆ ಎಲ್ಲ ಗೋಧಿದೆ. ಹೆಂಗಾರ ಮಾಡಿ ಅವನು ಪೈಲ್ವಾನ್ ಮಾಡ್ಬೇಕಂತ ಆ ತಾಯಿದ ಹೆಂಗೆ ಇಚ್ಛಾ ಅದ, ಹಂಗೆ ಗುರು ಮಾತ ಅದ. ಪಂಚಕೋಶ ವಿವೇಕ, ನಿತ್ಯಾನಿತ್ಯ ವಿವೇಕ, ಸತ್ಯಾಸತ್ಯ ವಿವೇಕ, ಆತ್ಮಾನಾತ್ಮ ವಿವೇಕ ಹೆಂಗಾರ ಮಾಡಿ ಸಚ್ಚಿದಾನಂದ ಬ್ರಹ್ಮೋಹಂ ಪೈಲ್ವಾನ್ ಆಗಬೇಕು. ಅದು ಅದಕ್ಕೆ ಅಂದರೆ ಅವರು ಗುರುಕೃಪಾ ಅಂತಾರೆ, ಅದಕ್ಕೆ ದಯಾ ಅಂತ. ಹಂಗೆ ಗುರುಗಳಂತ ಇರಬೇಕು. ಕರುಣ ಸತ್ಕಲ ಶಾಸ್ತ್ರ ಪರಿಣಿತ ನಿರಾಶೆ ಅದಲ್ಲ ನಿಜಗಳು ಬರೋದಲ್ಲ. ಹಾಗೆ ಗುರುಪ್ರಸಾದೇನ ಗುರುಕರುಣೆ. ಅವ ನಾನಾ ಥರದ ಅಡುಗೆ ಮಾಡಿ ಹಂಗೆ ತಾಯಿ ಬಲಿಷ್ಠ ಮಾಡ್ತಾಳೆ ಮಗನಿಗೆ. ಹಂಗೆ ಪ್ರಮಾಣಗಳಿಂದ, ಯುಕ್ತಿಯಿಂದ, ಅನುಭವದಿಂದ ಇದು ನಾನಾ ಥರ ಅಡುಗೆ ನಿಜಗಳು ಬರೋದಾರ ಚಿಂತೆ ಮಾಡಿ ನಾನಾ ಥರ ಅಡುಗೆ ಮಾಡ್ತಾರೆ. ಹಾಗೆ ಅಡುಗೆ ಮಾಡಿ ದೃಷ್ಟ ಅಂತ ಹೇಳಿ, ಯುಕ್ತಿ ಹೇಳಿ, ಉಪಾಯ ಹೇಳಿ, ಶ್ರುತಿ ಹೇಳಿ ಏನಪ್ಪ ಒಟ್ಟು ನಿನ್ನ ಹೊಟ್ಟೆಗೆ ಹಾಕ್ತಾರೆ, ಹ್ಞೂ ಅನ್ನಿಸ್ತಾರೆ ಗುರುಗಳು. ಬರೋಬ್ಬರಿ ಏನೇ ಬ್ರಹ್ಮಸತ್ಯ ಅನಿತ್ಯ ಇದು ಪೈಲ್ವಾನ್ ಮಾಡ್ತಾರೆ. ಅದಕ್ಕಂತಾರೆ ಅವರು ಗುರುಪ್ರಸಾದೇನ ಏನಪ್ಪ ಅಂದ್ರೆ ಅಯಂ ಪ್ರವೃದ್ಧ ಸೂಯತೆ ಫಲಂ. ಅಯಂ ಪ್ರವೃದ್ಧ ಏನಪ್ಪ ಅಂದ್ರೆ ಮುಕ್ತನಾಗಿ. ಈಗ ಪೈಲ್ವಾನ್ ಆಗ್ಯಾನ ನೋಡಿ, ಪೈಲ್ವಾನ್ ಆಗ್ಯಾನ, ಅದು ಕೂಡ ಏನಾಗ್ತದೆ ಮುಕ್ತಿ ಫಲ ಸಿಗ್ತದೆ. ಸೂಯತೆ ಅನ್ನೋ ಉತ್ಪದ್ಯತೆ ಏನ್ರಿ ಪ್ರಾಪ್ಯತೆ ಏನು ಫಲಂ. ಫಲ ಮೇಲೆ ಮುಕ್ತಿ. ಆ ಮುಕ್ತಿ ಫಲ ಹೆಂಗಾರ ಮಾಡಿ ಸಿಗಂಗೆ ಗುರುಗಳು ಪ್ರಯತ್ನ ಮಾಡ್ತಾರೆ. ಯಾಕೆ ಕೃಪಾಮೂರ್ತಿ ಅದಾನೆ, ಮಾತಾ ಅದ. ಹೆಂಗಾರ ಮಾಡಿ ಹೆಂಗೆ ತಾಯಿ ಪೈಲ್ವಾನ್ ಮಾಡ್ತಾಳೆ ಮಗನಿಗೆ, ಹಂಗೆ ಸದ್ಗುರು ಇವನಿಗೆ ಹೆಂಗಾರ ಮಾಡಿ ಮುಕ್ತಿ ಮಾಡ್ತಾರೆ. ಶಾಸ್ತ್ರ ಹೇಳಿ, ಸಾಧನ ಹೇಳಿ, ಅವನಿಗೆ ಮನನ ಮಾಡಿಸಿ ಹೆಂಗೆ ಮಾಡೇನಪ್ಪ ಅಂತ ಕೇಳಿದರೆ ಆ ಮುಕ್ತಿಯನ್ನು ಅವನಿಗೆ ಪ್ರಾಪ್ತ ಆಗುವಂಗೆ ಪ್ರಯತ್ನ ಮಾಡ್ತಾನೆ. ಯಾಕೆ ಕರುಣಾದ ಅವನಿಗೆ, ಪ್ರಸಾದ ಅದ, ಕರುಣಾದ ಅವನಿಗೆ. ಗುರುಗಳಿಗೆ ಹೆಂಗಾರೆ ಮಾಡಿದ್ದು ಉದ್ಧಾರ ಆಗಲಿ ಜೀವ. ನನ್ನ ಪದರಾಗ ಬಿದ್ದದಂದ್ರೆ ಇವನಪ್ಪ ಅಂತ ಕೇಳಿದ್ರೆ ಮತ್ತೆ ಸಂಸಾರಕ್ಕೆ ಹೋಗಬಾರ್ದು. ನನ್ನ ಪದರಾಗ ಬಿದ್ದದಂದ್ರೆ ಸಂಸಾರಕ್ಕೆ ಹೋಗಬಾರ್ದು. ಇದು ಅವರ ಕರುಣೆ. ಅವರಿಂದ ಆ ಪ್ರಸಾದ, ಗುರುಗಳ ಕರುಣೆ ಎಂಬ ಪ್ರಸಾದ ಅವನಿಗೆ ಸಿಕ್ತು ಅಂದರೆ ಅವ ಮುಕ್ತ ಆಗೋಕ್ಕೇನು ತಡ ಹತ್ತಂಗಿಲ್ಲ. ಆ ಮುಕ್ತನ ಆಗೈತಿ ಇರ್ತಾನೆ. ಅದಕ್ಕೇನಪ್ಪ ಅಂದ್ರೆ ಅವನ ಸದ್ಗುರುನಾಥ ಅವನಿಗೆ ಮುಕ್ತನನ್ನಾಗಿ ಮಾಡ್ತಾನೆ. ನೀವೇನು ಹೇಳಿರಿ ಗುರುಗಳು ವೈರಾಗ್ಯ ಶಮದಮಾದಿ ಬೇಕಂದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ವೈರಾಗ್ಯಂಚ ಮುಮುಕ್ಷತ್ವಂ ತೀವ್ರಂ ಯಶ್ಯತು ವಿದ್ಯತೆ ತಸ್ಮಿನ್ ಏವಾರ್ಥವಂತಹ ಶು ಫಲವಂತ ಶಮಾದಯ. ವೈರಾಗ್ಯ ಬರ್ತದೆ ಖರೆ, ಬೆಳೆ ಬೆಳೆದದ, ಚಲೋ ಅದ, ಬೆಳೆ ಚಂದ ಬಂದದ, ವೈರಾಗ್ಯ ಬಂದದ, ಬೆಳೆ ಬಂದದ. ಬೇಲಿ ಹಚ್ಚದಿದ್ದರೆ ಮುಳ್ಳಿನ ತಾರ
ಬೇಲಿ ಮುಳ್ಳು ಹಚ್ತಾರೆ ನೋಡ್ರಿ. ಹಾಂ, ಬೇಲಿ ಮುಳ್ಳು ಹಚ್ತಾರೆ ಅಂದ್ರೆ ಅವು ಚುಸ್ತಾವೆ, ತಂತಿ ಎಲ್ಲ ಇರ್ತವೆ, ಚುಚ್ಚುವ ಅಂಥವು ಹಚ್ತಾರೆ. ಬರೋಕೆ ಅಂಜ್ಬೇಕು, ಅವು ಪ್ರಾಣಿಗಳು ಅಂಜ್ಬೇಕು. ಏಯಪ್ಪ ಬಂದ್ರೆ ಮೈ ಹಾಕ್ಕೊಂಡು ಹೋಗ್ಕೊಂಡು ತಿನ್ನೋದು ಸ್ವಲ್ಪ, ಮೈ ಹಾಕ್ಕೊಳ್ಳೋದು ಜಾಸ್ತಿ ಬೇಡ ಅಲ್ಲ. ಅದಕ್ಕಂತಾರೆ ಅವರು. ಅದಕ್ಕೆ ವೈರಾಗ್ಯ ಮುಮುಕ್ಷತ್ವ ತೀವ್ರಂ ಯಶ್ಯತು ವಿದ್ಯತೆ. ವೈರಾಗ್ಯದ ಎಲ್ಲನೂ ಬಿಟ್ಟು ಬರ್ತಾನೆ, ಸಂಸಾರ ಹ್ಯಾಂಡ್ರು ಮಕ್ಕಳು ಬಿಟ್ಟು ಬರ್ತಾನೆ. ಹಾಗೆ ಅವು ಬಂದ ಬಿತ್ತಿದೆಲ್ಲ ಕರೆ, ಭೂಮಿ ಸ್ವಚ್ಛ ಮಾಡಿದಿ, ಬಿತ್ತಿದಿ, ಮೊಳಕೆನೂ ಬಂದವು, ಮುಮುಕ್ಷತ್ವನಾಗ. ಬೇಲಿ ಇಲ್ಲ ಅಂದ್ರೆ ನೀ ಮಾಡೋದು ಪರಿಶ್ರಮ ಎಲ್ಲ ಹೋಯಿತು. ದನ ತಿಂದು ಹಾಕೋದು, ನಿನ್ನ ಕಾಳಿನೂ ಇಲ್ಲ, ಜ್ವಾಳನೂ ಇಲ್ಲ, ನಿನಗೆ ದಂಟು ಇಲ್ಲ, ಹೋಯ್ತು ಎಲ್ಲ ತಿಂದು ಹಾಕೋದು. ಅದಕ್ಕೆ ಇವು ಶಮದಮ ಬೇಕು ಅಂತಾರೆ ಅವರು. ಇದು ಬೇಲಿ ಅದ, ಬೇಲಿ ಇಲ್ಲ ಅಂದ್ರೆ ತಸ್ಮಿನ್ ಅರ್ಥವಂತಹ ಪ್ರಯೋಜನವಂತಹ. ಆ ಪ್ರಯೋಜನ ಸಿಗುವಲ್ಲಿ ಏನಪ್ಪ ಅಂದ್ರೆ ಶಮಾದಯ ಫಲವಂತಹ. ಶಮದಮಾದಿಗಳು ಫಲವನ್ನು ಕೊಡಲಿಕ್ಕೆ ಕಾರಣಗಳು ಅದಾವೆ. ಫಲ ಕೊಡೋಕೆ ಮೇಲೆ ಎಲ್ಲ ಚಲೋ ಅದ. ನೀನು ಚಲೋ ಬೀಜ, ಗೌರ್ಮೆಂಟ್ ಬೀಜನೇ ತಂದು ಹಾಕಿದಿ, ಹೌದಾ? ಹೊಲ ಚಂದ ಹೊಡೆದಿದೆ, ವೈರಾಗ್ಯದ ಹೊಲ ಚಂದ ಹೊಡೆದಿದೆ, ಎಲ್ಲ ಮಾಡಿದೆ. ಗುರು ಕೃಪಾನೂ ಮಳಿ ಆಗ್ಯದ, ಹಸಿನೂ ಅದ, ಎದ್ದದ ಮುಮುಕ್ಷು, ಹೌದಾ? ನಿಂತಾವ ಹೊರಗೆ, ಬಂದರ್ಬ ಮೇಲೆ ತಿನ್ನಬೇಕಂತ. ನಿಂದು ಬೇಲಿನೂ ಹೋಯ್ತು, ನಿನ್ನ ವೈರಾಗ್ಯನೂ ಹಾಳಾಯಿತು. ಶಾಸ್ತ್ರ ಗುರುಗಳು ಹೇಳಿದ್ದು ಹಳೆಯೆಲ್ಲ ಹಾಳಾಗ್ತದೆ. ಬೀಜ ಹಾಳು, ಹೊಲ ಹೊಡೆದದ್ದು ಹಾಳು, ಗೊಬ್ಬರ ಹಾಳು ಹೆಂಗೆ ಹಾಕೋದು, ಬೇಲಿ ಹಾಕದಿದ್ರೆ ಹಂಗೆ ವೈರಾಗ್ಯ ಬಂತು. ಮುಮುಕ್ಷುನು ಅದ ಖರೆ, ಬೇಲಿ ಹಾಕಿದೆ ಇಲ್ಲ, ಅದಕ್ಕೆ ಬೇಲಿ ಹಾಕಿದಿಲ್ಲ. ಅದೇನು ಶಮ ದಯ, ಶಮ ದಮ ಶ್ರದ್ಧಾ ಸಮಾಧಾನ ಉಪರತಿ ತಿತಿಕ್ಷೆ, ಇವು ಬೇಲಿ ಹಾಕಬೇಕು. ಬೇಲಿ ಹಾಕಿದ್ರೆ ಎಲ್ಲೊಂದು 3 ಫೀಟ್ ಬಿಟ್ಟು ಮತ್ತೊಂದು ಒಳಗೆಲ್ಲ ಹೋಗ್ತಾವೆ. ಹಂಗೆ ಸಮೀಪ ಹಾಕಬೇಕು. ಬೇಲಿ 6 ಪದರ ಹಾಕಿ, ಒಂದು ಪದರಲ್ಲ 6 ಮನುಷ್ಯ 6 ಫೀಟೇ ಇರ್ತಾನಲ್ಲ, ದನ ಅಟ್ಟೆ 4 ಫೀಟ್ ಇರ್ತಾವೆ. ಹೆಂಗೆ ಹೋಗ್ತಾವೆ ಒಳಗೆ? ಅದಕ್ಕೆ ಎಲ್ಲಿ ಸಂಧಿ ಬಿಡಬೇಡ. ಹಂಗೆ ಸಂಧಿ ಬೀಳಲಾರ್ದಂಗೆ ಬೇಲಿ ಹಾಕಿದೆ ಅಂದ್ರೆ ಫಲವಂತಹ. ನೀ ಬಿತ್ತದ್ದು ಬೆಳೆ ಫಲ ಬರ್ತದೆ. ನೀನು ವೈರಾಗ್ಯಕ್ಕೆ ಮುಮುಕ್ಷದು ಕೆಲಸ ಕೊಡ್ತಾವ. ನೀ ಬೇಲಿ ಹಾಕದಿದ್ದ ಅಂದರೆ ಮುಮುಕ್ಷು ಬೀಜ ವೈರಾಗ್ಯ ಮೇಲೆ ಬಂದದೆ. ಅದು ಫಲ ಆಗಬೇಕಂದ್ರೆ ಬಂದೋಬಸ್ತ್ ಬೇಲಿ ಇರಬೇಕು. ಬಂದೋಬಸ್ತ್ ಬಾಯಿ ಹೋಗೋ ಬಂದಿರಬಾರ್ದು. ಬಾಯಿ ಹೋಗೋದ್ರೆ ಮೈ ಹಂಗೆಲ್ಲ ಹರ್ಕೊಂಡು ಹೋಗಿರೋ ಅಷ್ಟು ಸಂಧಿ ಬಿಡಬೇಡ ಅಂತಾರೆ. ಆ ಬೇಲಿ ಹಾಕುವ ಅವು ಏನು? ಶಮಾದಯ, ಶಮ ದಮ ಶ್ರದ್ಧಾ ಇವು ಬೇಲಿ ಅದಾವ. ಅದಕ್ಕೆ ಬೆಳಿ ಬರೋಕ್ಕೆ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಏತಯೋರ್ ಮಂದತ ಎತ್ರ. ನೋಡಿರಿ, ವೈರಾಗ್ಯ ಬಂದದ, ಮುಖ್ಯ ಆಗ್ಯಾನ, ಶಮದಮಾದಿ ಇಲ್ಲ, ಮಂದ. ಶಮದಮಾದಿ ಇಲ್ಲದೆ ಬಂದಿರತಕ್ಕಂಥ ಅವ ಮಂದ. ಏತಯೋರ್ ಮಂದತ ಎತ್ರ. ಎಲ್ಲಿ ಕಮ್ಮದವ ವಿರಕ್ತ ಮುಮುಕ್ಷುಯೋ, ಬರೇ ಮುಮುಕ್ಷು ಆಗ್ಯದ, ವೈರಾಗ್ಯದ. ನೋಡಿರಿ, ಎಷ್ಟೋ ಮಂದಿ ನಿಮ್ಗೆ ನೋಡ್ತಿರ್ಬೇಕು ನೀವು. ಋಷಿಕೇಶ ಕಾಶಿಯಾಗ ಎಲ್ಲ ಬಿಟ್ಟವ, ಹ್ಯಾಂಡ್ರ್ ಬಿಟ್ಟವ, ಮಕ್ಕಳು ಬಿಟ್ಟವ, ಅಲ್ಲಿ ಹೋಗಿ ಕುಂತವ. ಯಾಕೆ ಕುಂತೇವ? ಶಾಸ್ತ್ರ ಇಲ್ಲ, ಮುಮುಕ್ಷತ್ವ ಇಲ್ಲ. ದಿನ ಒಂದು ಇದ್ರಾಗ ಮಠದಾಗ ನಡೀತದೆ, ಉಣ್ತಾರೆ, ಆರಾಮ್ ಕೊಂಡಿರ್ತಾರೆ. ಏನು ಕೆಲಸ?
ಎಷ್ಟೋ ಮಂದಿ ಅದಾರೆ ಪಾಪ ಅವ್ರ ಹಂತಕ್ಕೆ ಏನಿಲ್ಲ, ಮುಮುಕ್ಷತ್ವನೇ ಇಲ್ಲ. ಮುಮುಕ್ಷತ್ವ ಇಲ್ಲದೆ ವಿರತಿ ಏನು ರೀ, ಏನು ಕೆಲಸ ಅದ? ಗಂಡಸತ್ವಕ್ಕೆ ಹರೆತನ ಬಂದಂಗೆ, ಗಂಡಸತ್ವಕ್ಕೆ ಹರೆತನ ಬಂದರೆ ಏನು ಉಪಯೋಗ ಅದ? ಹಂಗೆ ಮುಮುಕ್ಷತ್ವ ಇಲ್ಲದೆ ವಿರತಿ ಏನದ, ಏನು ಕೆಲಸ ಕೊಡ್ತದೆ ರೀ? ಹುಚ್ಚನೂ ಇರ್ತಾನೆ ಹಂಗೆ. ಹುಚ್ಚಿಗೆ ಅರಿವಿ ಗೊತ್ತದ, ಉಳಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಅದಕ್ಕಂತಾರೆ ಅವರು ಈ ವಿರತಿ ಏನಪ್ಪ ಅಂತ ಕೇಳಿದ್ರೆ ಅದು ಮುಮುಕ್ಷತ್ವ ಇಲ್ಲದೆ ಏನಪ್ಪ ಅಂತ ಕೇಳಿ ಶಮದಮಾದಿ ಇಲ್ಲದ ಕೇವಲ ಇಚ್ಛೆ ಮತ್ತು ಕೇವಲ ತ್ಯಾಗ. ಇದು ಹೆಂಗದ ಅಂದ್ರೆ ಮರುಭೂಮಿ ಅಂದ್ರೆ ಮೃಗಜಲ ಇದ್ದಂಗೆ. ಮೃಗಜಲ ಅದಲ್ಲ, ಯಾರು ಬಟ್ಟೆ ಹೊಕ್ಕೊಂಡಾರ, ಯಾರು ಸ್ನಾನ ಮಾಡ್ಯಾರ, ಯಾರು ತೃಷೆ ನಿವಾರಣೆ ಮಾಡಿಕೊಂಡಾರ ಇಲ್ಲ. ಹಾಗೆ ಶಾಸ್ತ್ರ ಹೇಳ್ತದೆ, ಶಮದಮಾದಿ ಇಲ್ಲದ ಮುಮುಕ್ಷತ್ವ ಮತ್ತು ವೈರಾಗ್ಯ ಇವೆರಡು ಹೆಂಗಪ್ಪ ಅಂದ್ರೆ ಮೃಗಜಲದಂತೆ ನೋಡಿ. ಉಪಯೋಗ ಮನುಷ್ಯನಿಗೆ ಸಹ ಹೇಳಿ ಬಂದಾರ, ತಿತಿಕ್ಷ ಇರಬೇಕು. ಎಲ್ಲಿ ನೀವು ಮುಮುಕ್ಷ ಇದೆ, ಒಬ್ಬ ಮನುಷ್ಯ ಧನಾಪೇಕ್ಷೆ, ಧನದ ಇಚ್ಛೆ ಉಳ್ಳವ ಎಷ್ಟು ಕಷ್ಟ ಸಹನ ಮಾಡ್ತಾನೆ ಅವ. ಬೈರಿ ರೊಕ್ಕ ಕೊಡ್ರಿ ಅಂತ 4 ಮಂದಿ ಬೈರಿ ಯಾಕ್ತಾರೆ. ನಾನು ಎಷ್ಟು ನಾಚಿಗೆಟ್ಟ ನಾವು, ಎಷ್ಟು ಶ್ರಮ ಅದವನ ಅಂತ್ಯಕ್ಕೆ. ನಮ್ಮ ಅಂತ್ಯಕ್ಕದ ಏನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಆಗ್ಬೋದು. ಏನು ಶಾಸ್ತ್ರಕ್ಕೆ ಹಚ್ಚಿ ಬಿಡು, ಕೇಳಿದ್ರೆ ಅಷ್ಟೇ ಬಿಟ್ಟರೆ ಅಷ್ಟೇ. ಈ ಶ್ರಮ ಇಲ್ಲ ಅಂದ್ರೆ ಸಾಧನೆ ಆಗಂಗಿಲ್ಲ ರೀ. ಮಾನಾಪಮಾನ ಸಹನ ಮಾಡಬೇಕು, ಹಸಿವೆ ತೃಷೆಗಳು ಸಹನ ಮಾಡಬೇಕು. ಅದೇ ಅವು ಬೇಲಿದ್ದಂಗೆ ಅದಾವ ನಿನ್ನ ಇಚ್ಛೆಗೆ. ನೀನು ವೈರಾಗ್ಯಕ್ಕೆ ಬೇಲಿ ಅದಾವು. ಇವೆಲ್ಲ ಆದರೆ ನೀನು ವೈರಾಗ್ಯನೂ ಇರೋಂಗಿಲ್ಲ, ಮುಮುಕ್ಷತ್ವನೂ ಇರೋಂಗಿಲ್ಲ. ಹೋಗ್ತೀನಿ ಹಾಳಾಗಿ, ಅಥೋ ಭ್ರಷ್ಟ ತಥೋ ಭ್ರಷ್ಟ ಎರಡೂ ಹೋಗ್ತಾನೆ. ಅದಕ್ಕಂತಾರೆ ಅವ್ರೇನಪ್ಪ ಅಂತ ಕೇಳಿದ್ರೆ, ಅವು ಮರವು ಸಲಿಲವತ್ತತ್ರ ಶಮಾದೇವ್ ಭಾನ ಮಾತ್ರತ. ಏನ್ರಿ ಬರೇ ಶಮಾದಮ ಬರೇ ಕಾಣ್ತಾವ ಅಷ್ಟೇ. ವೈರಾಗ್ಯ ಮುಮುಕ್ಷು ಕಾಣ್ತಾವ, ಕೆಲಸ ಕೊಡಂಗಿಲ್ಲ. ಹೆಂಗೆ ಮರುಭೂಮಿಯ ಮೃಗಜಲದಂತೆ ಅವು ಕಾಣ್ತಾವ, ಅವನಿಗೇನು ಲಾಭ ಕೊಡಂಗಿಲ್ಲ. ತೃಷ ನಿವಾರಣೆ ಹಾಕಲ್ಲ, ಶರೀರದ ಮಲಿನತೆ ಯಾಕೆ ಬರ್ತದೆ? ಅದೇನಪ್ಪ ಅಂದ್ರೆ ಬಟ್ಟೆ ಸ್ವಚ್ಛ ಮಾಡೋಕ್ಕೆ ಬರ್ತದೆ. ಏನಪ್ಪ ಅಂದ್ರೆ ಬೆಳೆಯೋಕ್ಕೆ ಬರ್ತದೆ. ಏನೂ ಬರೋಂಗಿಲ್ಲ, ಬೆಳೆಯೋಕ್ಕೆ ಬರೋಂಗಿಲ್ಲ, ನೀರಡಿಕೆ ಹೋಗಂಗಿಲ್ಲ, ಅರಿವು ಸ್ವಚ್ಛ ಆಗಂಗಿಲ್ಲ, ಭೂಮಿ ತೊಯ್ಯಂಗಿಲ್ಲ. ಹಾಗೆ ಶಮದಮಾದಿ ಇಲ್ಲದಿರ್ತಕ್ಕಂಥ ವೈರಾಗ್ಯ ಅದೇನು ಕೆಲಸ ಕೊಡಂಗಿಲ್ಲ. ಆ ಮುಮುಕ್ಷತ್ವ ಏನೂ ಕೆಲಸ ಕೊಡಂಗಿಲ್ಲ ಅಂತ ಬರ್ತದೆ ಹೋಗ್ತದೆ. ಬ್ಯಾಸ್ಯಾಗ ಬೀಜ ಬಿತ್ತಿದ್ರೆ ಹೆಂಗೆ ಎದ್ದಂಗೆ ಮಾಡ್ತಾರೆ. ಮುಂದೆ ಮಳೆ ಬರಲಿಲ್ಲ ಅಂದ್ರೆ ಬೀಜೂ ಹೋಯ್ತು, ಬೆಳೆನೂ ಹೋಯ್ತು. ಭೂಮಿ ಸ್ವಚ್ಛನೇ ಇರಬೇಕು, ಮ್ಯಾಲೆ ಹಸಿನೇ ಇರಬೇಕು, ಅಂದರೆ ಬೇಲಿನೂ ಕಟ್ಟಿರಬೇಕು, ಅಂದರೆ ಹೆಂಗೆ ಬೆಳೆ ಬರ್ತದೆ. ಹಾಗೆ ವೈರಾಗ್ಯನೂ ಇರಬೇಕು, ಮುಮುಕ್ಷತ್ವ ಇರಬೇಕು, ಮ್ಯಾಲೆ ಶಮಾದಿ ಷಟ್ ಸಂಪತ್ತಿ ಇರಬೇಕು. ಅಂದ್ರೆ ಅವನ ವೈರಾಗ್ಯ ಫಲ ಕೊಡ್ತದೆ, ಅವನ ಮುಮುಕ್ಷತ್ವ ಅವನಿಗೆ ಫಲ ಕೊಡ್ತದೆ. ಇಲ್ಲ ಕೊಡಂಗಿಲ್ಲ ಅಂದ್ರೆ ಅವು ಅದಕ್ಕೇನಪ್ಪ ಅಂತ ಕೇಳಿದರೆ ಅವು ಯಾರೂ ಕೊಡೋದಿಲ್ಲ. ಒಂದು ಸಮಸ್ಯೆ ಬಂತಪ್ಪ. ಮತ್ತು ಹೆಂಗೆ ಮಾಡ್ಬೇಕು ರೀ? ಹೇಗೆ ಮಾಡಬೇಕು? ನೀರು ಇರಬೇಕು, ಬೆಳೆ ಬರಬೇಕಾದ್ರೆ ಹರಿಸೋ ನೀರು ಬೇಕು. ನೀರು ಇಲ್ಲದೆ ಹೆಂಗೆ ಹಾಕೋದು? ಅದಕ್ಕೆ ನೀರಿಗೆ ಜೀವನ ಅಂತ ಹೆಸರದ. ಅದಿದ್ದರೆ ಜೀವ. ಅರ್ಬಿಗೆ ಯಾಕೆ ನೀರು ಬೇಕು? ಹೌದಾ? ಅಡುಗೆ ಮಾಡೋಕ್ಕೆ ನೀರು ಬೇಕು, ಕುಡಿಯೋಕೆ ನೀರು ಬೇಕು, ಎಲ್ಲದಕ್ಕೆ ನೀರಿಲ್ಲ ಹೆಂಗದ. ಅದಕ್ಕೆ ಜೀವನ ನೀರಿಗೆ ಸ್ವಲ್ಪ ಜೀವನ ಅಂತ. ನೀರಿಲ್ಲದೆ ಏನು ಹೆಂಗೆ ನಡೆಯಂಗಿಲ್ಲ. ಹೊಲಸು ಮಾಡೋಕ್ಕೂ ನೀರು ಬೇಕು. ಕೆಸರ ನೀರು ಬಿದ್ದಕ್ರೆ ಮಣ್ಣಾಗ ನೀರು ಬಿದ್ದಕ್ಕೆ ಕೆಸರು ಹಾಕೋದು, ತೊಳ್ಯಾಕೆ ಮತ್ತು ನೀರು. ಹೊಲಸು ಹಾಕೋ ನೀರೇ, ತೊಳ್ಯಾಕೋ ನೀರೇ. ಹಾಗೇನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಅದು ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ ತಮ್ಮ ಅಂತ ತಿಳ್ಕೊಂಡು ಅದಕ್ಕೆ ಏನು ಬೇಕು ಹಂಗೆ ಅರೇ ತಮ್ಮ ಏನು ಮಾಡಿದ್ರು ಭಕ್ತಿ ಬೇಕು. ಅದು ನೀರಿದ್ದ ಭಕ್ತಿ ಕಮ್ಮಾಯಿತು,
ಭಕ್ತಿ ಹೆಚ್ಚಾಯಿತು, ಭಕ್ತಿಯಿಂದನೇ ಸಂಸಾರದ ಭಕ್ತಿ ಇಟ್ಟು ಬಂದಾಯಿತು, ದೇವರದಾಗ ಭಕ್ತಿ ಇಟ್ಟು ಮುಕ್ತಿ ಆಯಿತು, ಅನಾತ್ಮದಾಗ ಶ್ರದ್ಧಾ ಪ್ರೀತಿ ಇಟ್ಟು ಬಂದಾಯಿತು, ಆತ್ಮೊಳಗಿಟ್ಟು ಮುಕ್ತಿ ಆಯಿತು. ಹೇಗೆ ಸಮಸ್ತಕ್ಕೂ ನೀರೇ ಕಾರಣವೋ, ಹೌದು, ನೀರೇ ಕಾರಣ. ಹಾಗೆ ಬಂಧ ಮೋಕ್ಷಗಳಿಗೆ ಭಕ್ತಿಯೇ ಶ್ರದ್ಧೆಯೇ ಕಾರಣ, ವಿಶ್ವಾಸವೇ ಕಾರಣ, ನಂಬಿಕೆಯೇ ಕಾರಣ. ಅದು ಇಲ್ಲ ಅಂದರೆ ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ. ಸಂಸಾರಕ್ಕೆ ಮನಸ್ಸು ಕೊಟ್ಟು ಬಂಧ, ಪರಮಾತ್ಮ ಮನಸ್ಸು ಕೊಟ್ಟು ಮುಕ್ತಿ. ಅದಕ್ಕೆ ಮನ ಏವ ಕಾರಣ ಬಂಧ ಮೋಕ್ಷ ಇವು. ಆಗ ಮುಖ್ಯ ಏನಪ್ಪ ಅಂತ ಕೇಳಿದ್ರೆ ಭಕ್ತಿ ಅದ, ಪ್ರೀತಿ ಅದ, ಶ್ರದ್ಧಾ ಅದ. ಏನು ಕೇಳ್ತಿ? ಶ್ರದ್ಧಾವಂತು ಅನುಸೂಯಂತೆ ಮುಚ್ಚಂತೆ ತೇಪಿ ಕರ್ಮವಿ. 18ನೇ ಅಧ್ಯಾಯದಾಗ ಎಲ್ಲ ಹೇಳಿ ಅರ್ಜುನಂದ, ನೀ ನಂಬಿ ನಾನು ನಿನಗೆ ನಂದಾಯ್ತು. ಹಿಂಗೆ ನಾನು ನೋಡಿ ನಿಮ್ಗೆ ನಿನ್ನ ಮಾತು ಸ್ವಂತ ಕೇಳೀನಿ, ನನಗೆ ಮುಕ್ತಿ ಆಯಿತು. ಮತ್ತು ಯಾರು ಎಲ್ಲರೂ ಇಲ್ಲಿ ಅದಾರೇನು? ಯಾರೂ ಇಲ್ಲಿ. ಮತ್ತು ಅವ್ರದ್ದು ಹೆಂಗೆ? ನಾನು ನಿನಗೆ ಹೇಳಿದ ಮಾತನ್ನ ಶ್ರದ್ಧಾ ಇಟ್ಟರು ಮುಕ್ತಿ ಆಗ್ತದೆ. ಶ್ರದ್ಧಾವಂತು ಅನುಸೂಯಂತು, ಅಸೂಯ ಬಿಟ್ಟವರು ಅವ್ರಿಗೆ ಮುಕ್ತ. ಮುಚ್ಚಂತೆ ತೇಪಿ ಕರ್ಮ ಗೀತದ ಪರಮಾತ್ಮ ಶ್ರದ್ಧಾವಂತವತೆ ಜ್ಞಾನ. ಅದಕ್ಕೆ ಗುರು ವೇದಾಂತ ವಾಕ್ಯೇಶು ಮನುಷ್ಯನಿಗೆ ಭಕ್ತಿ ಇಲ್ಲ. ಭಕ್ತಿ ಇಲ್ಲ ಅಂದ್ರೆ ಭುಕ್ತಿ ಇಲ್ಲ, ಆನಂದ ಇಲ್ಲ. ಹೌದಲ್ಲ? ಮೊದಲ ಭಕ್ತಿ ಆಯ್ತಂದ್ರೆ, ಭಕ್ತಿ ಇತ್ತಂದರೆ ಭಕ್ತಿ ಉಣ್ಬೇಕಂತ ಹಿಂಗೆ ಗೊತ್ತಾದರೆ ಉಣ್ತಾನೆ, ಕೊಣಂಗಿಲ್ಲ ಅಂತ. ಆದ್ದರಿಂದ ಮಹಾತ್ಮರು ಹೇಳ್ತಾರೆ, ಮೊದಲ ಶ್ರದ್ಧೆ, ಭಕ್ತಿ, ವಿಶ್ವಾಸ, 2-3 ಶಬ್ದದ. ಭಕ್ತಿ ಅಂತ ಅದಕ್ಕಂತೀರಿ, ಶ್ರದ್ಧಾ ಅಂತ ಅದಕ್ಕಂತೀರಿ, ಆಮೇಲೆ ವಿಶ್ವಾಸ ಅಂತ ಎದಕ್ಕಂತೀರಿ. ಸ್ವಲ್ಪ ಹೆಚ್ಚುಗಳು ಅರ್ಥ ಬೇರೆ ಅದ. ವಿಶ್ವಾಸ ಅಂತ ಎದಕ್ಕೆ ಅನ್ನಬೇಕು, ಶ್ರದ್ಧಾ ಅಂತ ಎದಕ್ಕೆ ಅನ್ನಬೇಕು, ಭಕ್ತಿ ಅಂತ ಎದಕ್ಕೆ ಅನ್ನಬೇಕು. ಮತ್ತು ನಾಳೆಗೆ ಅದ್ರ ಬಗ್ಗೆ ವಿಚಾರ